ಭಾಳ ದೊಡ್ಡ ಗಣ್ಯರು ಹ್ಮ್ ಸಿನಿಮಾ ನೋಡಿ ಚೆನ್ನಾಗಿದೆ ಸಿನಿಮಾ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೆ ಹ್ಮ್ ಇದು ಸೆನ್ಸಾರ್ನವ್ರಿಗೆ ಎಲ್ಲ ಒಂದು ಕಡೆಗೆ ಇರಿಟೇಟ್ ಆಯಿತು ಅಂತ ಅನಿಸ್ತದೆ. ಹ್ಮ್ ಅವರು ಪ್ರತಿ ಹಂತದಲ್ಲೂ ನನಗೆ ತೊಂದರೆ ಕೊಟ್ಟರು. ನಾನು ಫೇಸ್ ಮಾಡಿದೆ. ಅಂತಿಮ ಅವ್ರದ್ದು ಜಯ ಆಯಿತು. ಸಿನಿಮಾಗೆ ಎ ಕೊಟ್ಟರು. ಸಿನಿಮಾದ ಉದ್ದೇಶ ಏನಿತ್ತು ಅಂದರೆ 14 ವರ್ಷದ ಒಳಗಿನ ಮಕ್ಕಳು ನೋಡಲಿ ಅನ್ನೋದು ನನ್ನ ಉದ್ದೇಶ ಇತ್ತು. ಅವರು ಸಿನಿಮಾ ನೋಡಬಾರ್ದು ಅಂತ ಅವರು ಎ ಕೊಟ್ಟರು. ನಾನು ಪ್ರಶಸ್ತಿ ಮಾಡಿದಾಗ ವರ್ಗೀಕರಣ, ಜಾತಿಗಳ ವರ್ಗೀಕರಣದ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ನಾನು 92ರಲ್ಲಿ ಮಾಡುವ ಮೊದಲು 2 ವರ್ಷ ನಾನು ಇದನ್ನು ಪ್ಲ್ಯಾನ್ ಮಾಡಿದಾಗ ಅವತ್ತಿನಲ್ಲಿ ಬೆರಳೆಣಿಕೆಯ ಪ್ರಶಸ್ತಿಗಳಿದ್ದು, ಕೇವಲ ಬ್ರಾಹ್ಮಣ ವರ್ಗದಲ್ಲಿ ಪ್ರಶಸ್ತಿಗಳ ಸಮೀಕರಣ ಆಗ್ತಾಯಿತ್ತು ಮತ್ತು ಅವ್ರಿಗೆ ಸಿಗ್ತಾಯಿತ್ತು. ಅಂದರೆ ಬೇರೆ ಜಾತಿಯಲ್ಲಿರುವಂಥ ಸಾಧಕರಿಗೆ, ಹಿಂದುಳಿದ ವರ್ಗದಾಗಿರ್ಬೋದು, ದಲಿತರಾಗಿರ್ಬೋದು ಅಥವಾ ಇನ್ಯಾವುದೇ ವರ್ಗ ಆಗಿರ್ಬೋದು, ಅವ್ರುಗಳಿಗೆ ಅವಾರ್ಡ್ಗಳು ಸಿಗ್ತಿರಲಿಲ್ಲ. ಆದರೆ ಎಲ್ಲೋ ಕೆಲವು ಜನಕ್ಕೆ ಇರಿಸುಮುರ್ಸಂತೂ ಆಗಿತ್ತು. ಹಾಗಾಗಿ ಅವರು ನನ್ನ ಮೇಲೆ ಕಣ್ಣಿಟ್ರು ಅಂತ ಕಾಣಿಸ್ತದೆ. ಇವನು ಏನೇನಾದ್ರು ಮಾಡಿ ಬ್ರೇಕ್ ಮಾಡಬೇಕು, ಇವನು ಎಲ್ಲಿಂದ ಯಾವುದೋ ಕೊಪ್ಪಳ ಅನ್ನೋ ಊರಿಂದ ಬಂದು ಬೆಂಗಳೂರಿನಲ್ಲಿ ತಂದೆ ಸಾಮ್ರಾಜ್ಯ ಮಾಡ್ಕೊಂಡಿದ್ದಾನೆ. ಸಾಹಿತ್ಯದಲ್ಲೂ ಅವನ ಹೆಸರು ಇದೆ, ಸಂಗೀತದಲ್ಲೂ ಅವನ ಹೆಸರು ಇದೆ, ಕಲ್ಚರಲ್ಲೂ ಇದೆ, ಪತ್ರಿಕೆಯಲ್ಲೂ ಇದೆ, ಸಿನಿಮಾದಲ್ಲೂ ಎಲ್ಲ ರಂಗವನ್ನು ಇವನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾನೆ ಅನ್ನುವ ಭಾವನೆ ಇಟ್ಕೊಂಡು ಕೆಲವು ಜನ ನನ್ನ ಬಗ್ಗೆ ಇಲ್ಲಸಲ್ಲದ ಆಪಾದನೆಗಳನ್ನ ಶುರು ಮಾಡಿದರು. ಹಾಗಾಗಿ ಜಾತಿ ಸಂಘರ್ಷಕ್ಕೆ ಬಲಿಯಾದೆ ಅನ್ನೋ ಸಿನಿಮಾದಲ್ಲಿ. ಈ ಥರದ ಸಂಘರ್ಷಗಳಿಂದಾಗಿ ನಾನು ತೊಂದರೆ ಅನುಭವಿಸಿದ್ದೇನೆ ಹೊರತು ನನ್ನ ಅದೃಷ್ಟ ನನಗೆ ಕೈ ಕೊಟ್ಟಿದೆ, ಇದು ಮಾಡಿದೆ, ಇದು ನಮ್ಮ ಮೂಢನಂಬಿಕೆ ಗುಣಮಟ್ಟ ಇಲ್ಲ ಅಂತನೂ ಅಲ್ಲ. ಇಲ್ಲ. ಏನಂದರೆ ಇವತ್ತಿನ ಜಾತಿ ಸಂಘರ್ಷದಲ್ಲಿ ನಾನು ಹಿನ್ನಡೆ ಆಗಿದೆ. ಸುರ್ವೆ ಅವರೇ, ಸಿನಿಮಾ ಅನ್ನೋದೊಂದು ಭಾಳ ಅದ್ಭುತವಾದ ಲೋಕ. ಹೌದು. ಅದು ನಿಮ್ಮನ್ನ ಜನಪ್ರಿಯತೆಯ ಉತ್ತುಂಗಕ್ಕೆ ಒಯ್ಯುವಂಥ ಒಂದು ಫಾರ್ಮ್ ಅದು. ಖಂಡಿತ. ಆದ್ರೆ ಅಷ್ಟೇ ದಿವಾಳಿ ಮಾಡುವಂಥ ಫಾರ್ಮ್ ಕೂಡ ಡೇಂಜರಸ್ ಫಾರ್ಮ್. ಹೌದು. ಅದೆಲ್ಲ ಗೊತ್ತಿದ ಮೇಲೆ ಅನನುಭವಿ ಆಗಿರುವಂಥ ನಿಮ್ಮನ್ನ ನಿಮ್ಮ ಪ್ರೊಡ್ಯೂಸರ್ ಹೆಂಗೆ ನಂಬಿದ್ರು, ತೆಗೆದ್ರಿ, ನೀವು ಹೆಂಗೆ ಅದಕ್ಕೆ ಮನಸ್ಸು ಮಾಡಿ? ಇಲ್ಲ, ನಾನು ಅನನುಭವಿ ಅಂತ ನಾನು ಈಗ ಪ್ರಾಕ್ಟಿಕಲಿ ಅನನುಭವಿ. ನಾನು ಹೆಸರು ಮಾಡಿಲ್ಲ. ಇಲ್ಲ, ನಾಲೇಜಿಂದ ನನಗೆ ಎಲ್ಲವೂ ಗೊತ್ತಿತ್ತು. ಕಾರಣ ಏನಂದರೆ ನೋಡಿ, ಬಿ ವಿ ಕಾರಂತರ ಗಡಿಯಲ್ಲಿ ಬಂದಿದ್ದೆ, ಗಿರೀಶ್ ಕಾರ್ನಾಡ್ ಹತ್ರ ನಾವು ಪಾಠ ಮಾಡಿಸ್ಕೊಂಡಿದ್ದೆ, ಲಂಕೇಶ್ ಜೊತೆ ಪಾಠ ಮಾಡಿಸ್ಕೊಂಡಿದ್ದೆ, ಆರ್ ಟಿ ರಮ ಅಂತ ಒಳ್ಳೆಯ ರಂಗಭೂಮಿ ಕಲಾವಿದರಿಂದ ನಾನು ತರಬೇತಿ ಒಳಪಟ್ಟಿದ್ದೆ. ನನ್ನ ತರಬೇತಿ ಸಂದರ್ಭದಲ್ಲಿ ಬಿ ವಿ ಕಾರಂತ್ ಪ್ರಿನ್ಸಿಪಲ್ ಆಗಿದ್ದರು, ಗಿರೀಶ್ ಕಾಸರವಳ್ಳಿ ಪ್ರಿನ್ಸಿಪಲ್ ಆಗಿದ್ದರು. ಅವರು ತೋರಿಸಿದಂಥ ಸಿನಿಮಾಗಳಿದ್ವಲ್ಲ, ನಮ್ಮ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಇನ್ಸ್ಟಿಟ್ಯೂಟ್ನಲ್ಲೇ ಒಂದು ಥಿಯೇಟ್ರ್ ಮಾಡಿ ಆ ಥಿಯೇಟ್ರಲ್ಲಿ ಪ್ರತಿ ಶನಿವಾರ ಅವರು ಸಿನಿಮಾ ತೋರಿಸೋರು. ಎಂತೆಂಥ ಸಿನಿಮಾ ತೋರಿಸಿದ್ರೆ ನಾವು ಹೊರಗೆ ನೋಡೋಕೆ ಚಾನ್ಸೇ ಇರಲಿಲ್ಲ ಸಿನಿಮಾಗಳನ್ನು. ಅಂತ ಒಳ್ಳೆಯ ಟೆಕ್ನಿಕಲಿ ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ ಸಿನಿಮಾಗಳನ್ನ ತೋರಿಸಿದಾಗ ನನಗೆ ನಟನೆಗಿಂತ ನಿರ್ದೇಶಕನಾಗಬೇಕು ಅಂತ ಒಲವು ಬಂದಿದ್ದೆ. ಈಗ ಏನಾಗುತ್ತೆ ಅಂದರೆ, ಯಾವುದೇ ಡೈರೆಕ್ಟ್ರು ಅನುಭವ ಇರಬೇಕು, ಅನುಭವ ಇರಬಾರ್ದು ಅಂತ ಪ್ರಶ್ನೆ ಬರಲ್ಲ ಇಲ್ಲಿ. ಆಗ ನೋಡಿದ್ರೆ ಗಿರೀಶ್ ಕಾರ್ನಾಡ್ ಏನು ಅನುಭವ ಇತ್ತು, ಬಿ ವಿ ಕಾರಂತ್ರಿಗೆ ಏನು ಅನುಭವ ಇತ್ತು, ಕಾಸರವಳ್ಳಿ ಟ್ರೆಂಡಪ್ ಆಗಿದ್ರು ಅಂತರ. ಬಟ್ ಇವರಿಬ್ಬರಿಗೆ ಇರಲಿಲ್ಲ. ಇಲ್ಲಿ ಸಿನಿಮಾದಲ್ಲಿ ಹೇಗಿದೆ ಅಂದರೆ, ಇದೊಂದು ಸಮೂಹ, ಇದು ಎಲ್ಲರೂ ಸೇರಿ ಮಾಡೋದು. ಎಲ್ಲ ಸೇರಿ ಮಾಡೋದು. ಅವ್ರನ್ನ ಕಮೆಂಟ್ ಮಾಡುವ ನಾಲೆಜ್ ಇದ್ರೆ ಸಾಕು ಅಷ್ಟೇ. ಯಾರಾದರೂ ಸಿನಿಮಾ ಕೊರಿಯೋಗ್ರಾಫರ್ನ, DOP, ಹೌದು, ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲರನ್ನೂ ಕಂಟ್ರೋಲ್ ಮಾಡಿದ್ರೆ ಮುಗಿದು. ಕ್ಯಾಪ್ಟನ್, ಹೌದು, ಆ ನಾಲೆಜ್ ನನಗಿತ್ತು. ಕ್ಯಾಪ್ಚರ್ ಮಾಡುವ ಮತ್ತು ಅವರನ್ನು ತಿದ್ದುವ, ಅವರನ್ನು ಬಳಸ್ಕೊಳ್ಳುವ ಎಲ್ಲ ವ್ಯವಧಾನಗಳು ನನಗೆ ಗೊತ್ತಿರೋದ್ರಿಂದ ನಾನು ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಅದಕ್ಕೆ ಮಾಡೋಕ್ಕೆ ಮುನ್ನ ನಾನು ಕೆಲವು ಗೀತೆಗಳನ್ನು ಬರೆದಿದ್ದೆ, ಆಲ್ಬಮ್ ಬಂದಿದ್ದು. ನಾನು 2-3 ಆಲ್ಬಮ್ ಬಂದಿದ್ವು. ಆ ಆಲ್ಬಮ್ ಬಂದಾಗ ನನ್ನ ಮಗ ಏನು ಮಾಡಿದ್ದ ಅಂದರೆ, ಆ ಹಾಡುಗಳನ್ನು ಬೇರೆ ಸಿನಿಮಾಗಳಿಗೆ ಧ್ವನಿ ಲಿಪ್ ಮಾಡಿ ನನ್ನ ಹಾಡನ್ನು ಅಲ್ಲಿ ಶೋ ಮಾಡಿದ್ದ. ಒಳ್ಳೊಳ್ಳೆಯ ಸಿನಿಮಾಗಳ ಹೀರೋಗಳಿಗೆ ನನ್ನ ಹಾಡುಗಳು ಮ್ಯಾಚ್ ಮಾಡಿದ್ದ. ಅವನು ಟೆಕ್ನಿಕಲಿ ನಾಲೇಜನ್ನು ಅಲ್ಲಿ ಮಾಡಿದ್ರಿಂದ ಆ ಹಾಡುಗಳನ್ನು ನೋಡಿದಂಥ ನನ್ನ BK ಶ್ರೀನಿವಾಸ್ ಅವರು, ನನ್ನ ಮೊದಲಿಂದ ಗೊತ್ತಿತ್ತು ಅವ್ರಿಗೆ ನಾನು ಸಿನಿಮಾ ಮಾಡೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೇನೆ, ಸಿನಿಮಾ ಟ್ರೆಂಡಪ್ ಆಗಿದ್ದೇನೆ ಅಂತ ಒಂದು ಅವಕಾಶ ಅವರು ಹೇಳಿದರು. ನಾನೇನಾದರೂ ಶ್ರೀಮಂತ ಆದರೆ, ನಾನು ದುಡ್ಡು ಮಾಡಿದರೆ ಖಂಡಿತ ನಿನಗೊಂದು ಅವಕಾಶ ಮಾಡಿಕೊಡ್ತೀನಿ ಅಂತ. ನಾವಿಬ್ಬರು ಬಾಲ್ಯ ದೋಸ್ತರು, ಚಡ್ಡಿ ದೋಸ್ತರು ಥರ. ಅವರು ಮಾತು ಕೊಟ್ಟಿದ್ದರು. ಈ ಈ ಈ ಹಾಡನ್ನು ನೋಡಿದ್ರು ಅವರು. 2-3 ಹಾಡು ತೋರಿಸ್ತೇನೆ ನಾನು, ನೋಡಿ ನಾನು ಬರೆದಿರೋ ಹಾಡುಗಳು ಎಫೆಕ್ಟ್ ಈ ಥರ ಇದೆ, ಸಿನಿಮಾಗೆ ಬಂದರೆ ಈ ಥರ ಎಫೆಕ್ಟ್ ಇರುತ್ತೆ ಅಂತ. ಅದನ್ನು ನೋಡಿದ ಮೇಲೆ ಅವರು ಮಾಡೋಕ್ಕೆ ಒಪ್ಪಿಕೊಂಡ್ರು. ನನಗೆ ಒಂದು ಅವಕಾಶ ಕೊಟ್ಟರು. ನಾವು ಇಬ್ಬರು ಸೇರಿ 1 ವರ್ಷ ಚಿತ್ರೀಕರಣನೂ ಮಾಡಿದ್ವಿ ನಾವು ಹೆಚ್ಚು ಕಡಿಮೆ. ಮಧ್ಯೆ ಗ್ಯಾಪ್ ಇತ್ತು.
ಸಿನಿಮಾ ಚೆನ್ನಾಗೂ ಇತ್ತು. ಹ್ಮ್ ಹೆಚ್ಚು ಕಡಿಮೆ ನಾನು 6 ಶೋ ಗಣ್ಯರಿಗೋಸ್ಕರ ಮಾಡಿದ್ದೆ ನಾನು. ಹ್ಮ್ ಯಾವ ಗಣ್ಯರು ಚೆನ್ನಾಗಿಲ್ಲ ಅಂತ ಯಾರೂ ಹೇಳಿರಲಿಲ್ಲ, ಮತ್ತು ಹಿಂದ್ಗಡೆನೂ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಮೂಡಿರಲಿಲ್ಲ ಅವಾಗ. ಹ್ಮ್ ಡಬ್ಬಿಂಗ್ ಮಾಡುವಾಗ ಒಂದು ಒಳ್ಳೆಯ ಅಭಿಪ್ರಾಯ ಕ್ರಿಯೇಟ್ ಆಗಿತ್ತು, ರಿಕಾರ್ಡಿಂಗ್ ಮಾಡುವಾಗ ಒಳ್ಳೆಯ ಅಭಿಪ್ರಾಯ ಕ್ರಿಯೇಟ್ ಆಗುತ್ತೆ. ಚೆನ್ನಾಗಿದೆ ಸಿನಿಮಾ, ಹೊಸತನ ಇದೆ ಅನ್ನೋದು ದಾಖಲಾಗಿತ್ತು. ಹ್ಮ್ ನನ್ನ ಸಿನಿಮಾ ವಿಷ್ಣುವರ್ಧನ್ ನೋಡಿದರು, ಜೋಗಿ ಪ್ರೇಮ್ ನೋಡಿದರು, ಎಲ್ ಹನುಮಂತಯ್ಯವ್ರು ನೋಡಿದರು, ಬಿ ಟಿ ಲಲಿತಾಕ್ ನೋಡಿದರು, ಹರಿಹರ ಪ್ರಿಯ ನೋಡಿದರು. ಭಾಳ ದೊಡ್ಡ ಗಣ್ಯರು ಹ್ಮ್ ಸಿನಿಮಾ ನೋಡಿ ಚೆನ್ನಾಗಿದೆ ಸಿನಿಮಾ ಅನ್ನುವ ಅಭಿಪ್ರಾಯನ ವ್ಯಕ್ತಪಡಿಸಿದ ಮೇಲೆ ಹ್ಮ್ ಇದು ಸೆನ್ಸಾರ್ನವ್ರಿಗೆ ಎಲ್ಲ ಒಂದು ಕಡೆಗೆ ಇರಿಟೇಟ್ ಆಯಿತು ಅಂತ ಅನಿಸ್ತದೆ. ಹ್ಮ್ ಅವರು ಪ್ರತಿ ಹಂತದಲ್ಲೂ ನನಗೆ ತೊಂದರೆ ಕೊಟ್ಟರು. ನಾನು ಫೇಸ್ ಮಾಡಿದೆ. ಅಂತಿಮ ಅವ್ರದ್ದು ಜಯ ಆಯಿತು. ಸಿನಿಮಾಗೆ ಎ ಕೊಟ್ಟರು. ಸಿನಿಮಾದ ಉದ್ದೇಶ ಏನಿತ್ತು ಅಂದರೆ 14 ವರ್ಷದ ಒಳಗಿನ ಮಕ್ಕಳು ನೋಡಲಿ ಅನ್ನೋದು ನನ್ನ ಉದ್ದೇಶ ಇತ್ತು. ಅವರು ಸಿನಿಮಾ ನೋಡಬಾರ್ದು ಅಂತ ಅವರು ಎ ಕೊಟ್ಟರು. ಟ್ರಿಬ್ಯುನಲ್ಗೆ ಹೋಗ್ಬೇಕಾಗಿತ್ತು. ಅದು ನಮ್ಮ ಪ್ರೊಡ್ಯೂಸರು ಮತ್ತು ನಾನು ಹೊಂದಾಣಿಕೆ ಆಗಲಿಲ್ಲ. ನಾನು ಟ್ರಿಬ್ಯುನಲ್ಗೆ ಹೋಗೋಕೆ ಆಗಲಿಲ್ಲ. ಅವ್ರು ರಿಲೀಸ್ ಮಾಡಿದರು. ಮತ್ತು ರಿಲೀಸ್ ಮಾಡಿದ್ರ ಟೈಮು ರಾಂಗ್ ಟೈಮ್ ಇತ್ತು. ದಸರಾ ಮತ್ತು ದೀಪಾವಳಿ ಮಧ್ಯೆ ರಿಲೀಸ್ ಆಗಿದ್ದು. ಜನನೇ ಇರಲಿಲ್ಲ ಅವಾಗ ಬೆಂಗಳೂರಿನಲ್ಲಿ ಯಾರೂ ಇರೋದಿಲ್ಲ. ಎಲ್ಲ ಲೇಬರ್ಸು, ಸಿನಿಮಾ ಪ್ರಿಯರೆಲ್ಲ ಊರಿಗೆ ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ಸಿನಿಮಾ 2 ವಾರ ಓಡ್ತು ಅಷ್ಟೇ. ನಾವು ಹಾಕಿದಂಥ ಥಿಯೇಟ್ರಲ್ಲಿ, ತ್ರಿಭುವನ್ ಥಿಯೇಟ್ರಲ್ಲಿ ಹಾಕಿದ್ವಿ. ಭಾಳ ದೊಡ್ಡ ಥಿಯೇಟ್ರ್ ಅದು. ಆಮೇಲೆ ಅದು ಕನ್ನಡ ಥಿಯೇಟ್ರು ಓಡೋಂಥ ಸಿನಿಮಾ ಅಲ್ಲ. ಅಲ್ಲೂ ಹೆಂಗೋ 2 ವಾರ ಓಡ್ತು. ಅದು ಬಿಟ್ಟರೆ ಬೆಂಗಳೂರಿನಲ್ಲಿ ಥಿಯೇಟ್ರುಗಳು ಸಿಕ್ಕಿದ್ದು ಕಡಿಮೆ. ನಾನು ಅದನ್ನು ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನನ್ನ ಫ್ರೆಂಡ್ ಕೊಡಿಸಿದ್ದೆ. ಅಲ್ಲಿ ಒಂದು 6 ತಿಂಗಳು ಸಿನಿಮಾನ ನಾವು ಓಡಿಸಿದ್ವಿ. ಬೇರೆ ಸಿಂಧನೂರು, ಕೊಪ್ಪಳ, ಗಂಗಾವತಿ, ಕಾರಟಗಿ, ಎಲ್ಲ ಕಡೆಯೂ ನನ್ನ ಸಿನಿಮಾಲಿ ನಾನು ಒಂದು 6 ತಿಂಗಳು ಅಲ್ಲೇ ಇದ್ದು, ನಾನು ಓದಿದ ಶಾಲೆಗಳಲ್ಲಿ ಅಥವಾ ನನ್ನ ಇದರಲ್ಲಿ ನನ್ನ ಬಟಾಲಿಯನ್ ನೋಡಲಿ ಅನ್ನೋ ಕಾರಣಕ್ಕೆ ನಾನು 6 ತಿಂಗಳಲ್ಲಿ ಮಾಡಿದೆ. ಅಷ್ಟೊತ್ತಿಗೆ ಆಗಲೇ EFO ಕಾಟ ಜಾಸ್ತಿ ಆಗಿಬಿಟ್ಟಿತ್ತು. ಎಲ್ಲ ಮೇಲಿಂದ ಸಿನಿಮಾಗಳು ನೋಡುವಂಥ ವ್ಯವಸ್ಥೆ ಬಂದು ರೀಲ್ ಸಿಸ್ಟಮ್ ಹೋಗ್ಬಿಡ್ತು. ಹೌದು, ಅದು ನನಗೆ ಸ್ವಲ್ಪ ತೊಂದರೆನೂ ಆಯಿತು. ಅದು ಡಿಜಿಟಲ್ ಮಾಡಿರಲಿಲ್ಲ ನೀವು? ಇಲ್ಲ, ಮಾಡಿರಲಿಲ್ಲ. ಕೊನೆಗೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಬಟ್ ಅದು ಅಂಥ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗಿರಲಿಲ್ಲ. ನಾವು ಅಷ್ಟೊತ್ತು ಪ್ರಿಂಟ್ ಆಗಿಬಿಟ್ಟಿತ್ತು ನಮ್ಮ ಸಿನಿಮಾ. ಒಂದು 16-17 ಬಾಕ್ಸ್ ಪ್ರಿಂಟ್ ಆಗಿಬಿಟ್ಟಿದ್ವು. ಅದೊಂದು ತೊಂದರೆ ಆಯಿತು. ಮತ್ತು ಹಬ್ಬಗಳ ಮುಗಿದೋದ್ಮೇಲೆ ಹೊಸ ಸಿನಿಮಾಗಳು ಬರ್ತವೆ. ವಾರಕ್ಕೆ 5-6 ಸಿನಿಮಾಗಳು ಬರ್ತಾಯಿತ್ತು. ಹಾಗಾಗಿ ರಿಲೀಸ್ ಮಾಡೋದಕ್ಕೂ ನಮಗೆ ಅನುಕೂಲ ಆಗಲಿಲ್ಲ. ಡಬ್ಬಿಂಗ್ ಮಾಡೋಣ ಅಂತ ಪ್ರಯತ್ನ ಮಾಡಿದೆ, ಅದು ಆಗಲಿಲ್ಲ. ಬೇರೆ ಭಾಷೆಗಳಿಗೂ ಹೋಗಲಿಲ್ಲ? ಇಲ್ಲ, ಆಗಲಿಲ್ಲ. ಭಾಳ ಪ್ರಯತ್ನ ಮಾಡಿದೆ. ಸ್ಟಾರ್ ಕ್ಯಾಸ್ಟ್ ಎಲ್ಲರ ಜಯಂತಿ ಇದ್ರು, ಜಯಂತಿ ಭಾಳ ದೊಡ್ಡ 16 ಜನ ಸೀನಿಯರ್ ಆರ್ಟಿಸ್ಟ್ ಇದ್ರು. ಸುಧಾರಾಣಿ ಇದ್ರು. ಹೌದು, ಇದು ಸುಧಾರಾಣಿ, ದೊಡ್ಡಣ್ಣ, ದತ್ತಣ್ಣ, ಮತ್ತು ಹೀರೋಯಿನ್ನು ಅಷ್ಟೊತ್ತಿಗಾಗಲೇ ಒಳ್ಳೆಯ ಹೆಸರು ಇತ್ತು ಅವರಿಗೆ. ಏನೋ ಒಂದು ಒಳ್ಳೇದು ಆಗ್ಬೋದು, ಕತೆ ಜನಕ್ಕೆ ಹಿಡಿಸ್ಬೋದು, ಯಂಗ್ಸ್ಟರ್ಸ್ಗೆ ಕ್ಯಾಚ್ ಆಗುತ್ತೆ ಅನ್ನೋದು ಇತ್ತು. ಬಟ್ ಮಾಧ್ಯಮಗಳು ಕೂಡ ಆ ಟೈಮಲ್ಲಿ ನಮ್ಮ ವಿರುದ್ಧ ಇದ್ದವು ಅಂತ ಅನ್ನಿಸ್ತದೆ. ಯಾವ ಪತ್ರಿಕೆಯವರು ಕೂಡ ಅದನ್ನು ವೈಜ್ಞಾನಿಕವಾಗಿ ನೋಡಲಿಲ್ಲ. ಇದೊಂದು ಅತ್ಯುತ್ತಮ ಸೆಕ್ಸ್ ಸಿನಿಮಾ ಅಂತ ಕೆಲವು ಜನ ಬರೆದ್ರು. ಹಂಗಾದ್ರೂ ಜನ ಬರ್ತಾರೆ ಅಂತ ನಾನು ಯೋಚನೆ ಮಾಡಿದೆ. ನೆಗೆಟಿವ್ ಇದ್ದದ್ದು ಏನಾರು ನಿಮ್ಗೆ ಬರುತ್ತೆ ಅಂತ. ಬರಲಿಲ್ಲ. ಬಿಕಾಸ್ ಯಾಕೆ ಅಂದರೆ ನನ್ನ ಕ್ಯಾರೆಕ್ಟರ್ ಇತ್ತಲ್ಲ. ಭಾಳ ಜನ ಸಾಧ್ಯನೇ ಇಲ್ಲ ಸುರುವೆ ಆ ಥರ ಮಾಡೋಕ್ಕೆ, ಸೆಕ್ಸ್ ಸಿನಿಮಾ ಯಾಕೆ ಮಾಡೋಕ್ಕೆ ಹೋಗ್ತಾನೆ, ಇಷ್ಟು ವರ್ಷ ಕಾದು ತಪ್ಪಿದೆ, ಇದು ಏನೋ ಇದು ಆತನನ್ನು ತುಳಿಬೇಕು ಅನ್ನೋ ಏನೋ ಒಂಥರ ಷಡ್ಯಂತ್ರ ಅನ್ನೋ ಥರನೂ ಆಗ್ಬಿಡ್ತು. ಹಾಗಾಗಿ ಸಿನಿಮಾ ಮೇಲಿಂದ ಮೇಲೆ ಸಿನಿಮಾಗಳು ಬರ್ತಾ ಇದ್ರಿಂದ ಮತ್ತೆ ನಮಗೆ ಇದು ರಿಲೀಸ್ ಮಾಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ನನಗೆ ಹಾರ್ಟ್ದು ಪ್ರಾಬ್ಲಮ್ ಆಯಿತು. ನೀವು ಭಾಳ ಮನಸ್ಸಿನ ಮೇಲೆ ಅದು? ಇಲ್ಲ. ನಾನು ಶೂಟಿಂಗ್ ಟೈಮಲ್ಲಿ ಇತ್ತು ನನಗೆ ಅದು ಹಾರ್ಟ್ ಪ್ರಾಬ್ಲಮ್ ಇತ್ತು. ಇಲ್ಲಿ ನನಗೆ ಗೊತ್ತಾಯಿತು ಅಂದರೆ ಗಗನಚುಕ್ಕಿ ಬರಚುಕ್ಕಿ ಕೆಳಗಡೆ ಶೂಟಿಂಗ್ ಹೋಗಿದ್ವಿ. ಮೇಲೆ ಹತ್ತಿ ಬರುವಾಗ ನನಗೆ ಹಾರ್ಟ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ನಾನು ದಾಸು ಇಬ್ಬರು ಬಂದ್ವಿ, ಅವ್ರಿಗೂ ಪ್ರಾಬ್ಲಮ್ ಇತ್ತು. ಮೇಲೆ ಬರೋ ಹೊತ್ತಿಗೆ ನಮಗೆ ಡಿಸೈಡ್ ಆಗಿತ್ತು, ಇಲ್ಲ ನಮ್ದು ಏನೋ ಪ್ರಾಬ್ಲಮ್ ಇದೆ ಅಂತ. ಇದು ಮುಗಿಯೋ ಹೊತ್ತಿಗೆ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕಾದಂಥ ಸಂದರ್ಭ ಕ್ರಿಯೇಟ್ ಆಯಿತು. ಬಟ್ ಆರ್ಥಿಕವಾಗಿ ನನಗೆ ಭಾಳ ತೊಂದರೆ ಇತ್ತು. ನನಗೆ ಮಾಡೋಕ್ಕಾಗಲಿಲ್ಲ. ಬದುಕಿದ್ರೆ ಬದುಕಲಿ, ಸಾಯ್ಲಿ ಸತ್ರು ಸಾಯ್ಲಿ ಅಂತೇಳಿ ಒಂದು 3 ವರ್ಷ ತಳೆದೆ. ಸಾಯಲಿಲ್ಲ. ಅಷ್ಟೊತ್ತಿಗೆ ನಾನು ಸಾಂಸ್ಕೃತಿಕ ಸಂಘಟನೆ ಮಾಡಿದ್ದೆ, ಈ ಅವಾರ್ಡ್ಗಳನ್ನು ಕೊಡೋ ವ್ಯವಸ್ಥೆ ಮಾಡಿದ್ನಲ್ಲ, ಅಲ್ಲಿ ನನ್ನ ಅವಾರ್ಡ್ ಒಬ್ಬರು MLC ಆಗಿದ್ದು. ಒಂದು ದಿವಸ ನಾನು ಭಾಳ ಯೋಚನೆ ಮಾಡ್ತಾ ಕೂತಿರುವಾಗ ಅವರು ಕೇಳಿದ್ರು, ಯಾಕೆ ಭಾಳ ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲ ಈ ಥರ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ದುಡ್ಡಿಲ್ಲ ನನ್ನ ಹತ್ರ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ, ಬನ್ನಿ ಅಂತ ಕರ್ಕೊಂಡೋಗಿ ಒಂದು ಅಪ್ಲಿಕೇಶನ್ ಕೊಟ್ಟು, ಮನೋಹರ್ ಮಸ್ಕಿ ಅಂತ ಅವರು ಸಿನ್ನೂರು ಯಡಿಯೂರಪ್ಪ ಹತ್ರ ಹೋಗಿ ಇಮಿಡಿಯೇಟಾಗಿ ನನಗೆ
1,00,000 ರೂಪಾಯಿ ಸಹಾಯಧನ ಕೊಡಿಸಿದ್ರು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ. ಮತ್ತು ನಾಗರಾಜ್ ಅಂತ ಇಲ್ಲಿ ಒಬ್ಬರು ಕಾರ್ಪೊರೇಟ್ ಇದ್ದರು ಮಹಾಲಕ್ಷ್ಮಿ ಲೇಔಟಲ್ಲಿ, ಅವರು ಕಾರ್ಪೊರೇಷನಿಂದ 1.25 ಲಕ್ಷ ರೂಪಾಯಿ ಕೊಡಿಸಿದ್ರು. ಆಮೇಲೆ CV ಚಂದ್ರಶೇಖರ್ ಅಂತ ನಿಮ್ಗೆ ಗೊತ್ತಿರಬೇಕು, ಅವರು ವಿಷಯ ಗೊತ್ತಾಗಿ ಬಂದು ಅವರು 1 ಲಕ್ಷ ರೂಪಾಯಿ ಕೊಟ್ಟರು. ನನ್ನ ಬಜೆಟಲ್ಲಿ 2.5 ಲಕ್ಷ ಇತ್ತು ಆಸ್ಪತ್ರೆದು. ಇಲ್ಲಿ ನನಗೆ ಹೆಚ್ಚು ಕಡಿಮೆ ವಿಷಯ ಎಲ್ಲ ಗೊತ್ತಾಗಿ ಭಾಳ ಜನಕ್ಕೆ ಹೆಲ್ಪ್ ಮಾಡೋದವ್ರ ಸಂಖ್ಯೆ ಎಲ್ಲ ಸೇರಿ ನನಗೆ 6 ಲಕ್ಷ ರೂಪಾಯಿ ನನಗೆ ದುಡ್ಡು ಬಂತು. ನಾನು ಇಮಿಡಿಯೇಟಾಗಿ ಆಪ್ರೇಷನ್ಗೆ ಹೋಗದೆ, ಆಪ್ರೇಷನ್ ಮಾಡಿಸ್ಕೊಂಡೆ. ಮತ್ತು ಅದು ನನಗೆ ಒಂದು 6 ತಿಂಗಳು 1 ವರ್ಷ ಜೀವನ ಮಾಡೋದಕ್ಕೆ ದಾರಿನೂ ಆಗಿತ್ತು ಅದು. ಮತ್ತು ಅಲ್ಲಿಂದ ನಾನು ಬರವಣಿಗೆ ದೃಷ್ಟಿಯಿಂದ ಪತ್ರಿಕೋದ್ಯಮದಲ್ಲೇ ನಾನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಿದ್ದರಿಂದ ನನಗೆ ಅನ್ನ ಹಾಕಿದ್ದೆ ಪತ್ರಿಕೋದ್ಯಮ. ಸಿನಿಮಾ ಕೈ ಹಿಡಿಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ಪತ್ರಿಕೋದ್ಯಮದಲ್ಲಿ ಏನಾದ್ರು ಮಾಡಬೇಕು ಅಂದಾಗ ನಾನಾ ಮೂಲಗಳಿಂದ ಈ ವಿಶ್ವೇಶ್ವರಯ್ಯ ನನ್ನ ತಲೆಗೆ ಬಂತು. ನನಗದು ನಾನ್ ಡೀಟೇಲ್ ಪುಸ್ತಕ ಇತ್ತು ವಿಶ್ವೇಶ್ವರಯ್ಯ, ಒಂದು ವರ್ಷ ಓದಿದ್ವಲ್ಲ ಅದು. ಮತ್ತು ಆನಂತರ ಬೆಂಗಳೂರಿಗೆ ಬಂದಮೇಲೆ ಅವರು ಸಾಧನೆಗಳೆಲ್ಲ ನೋಡಿದ ಮೇಲೆ ನನಗೆ ದೂರದ ಮಹಾತ್ಮ ಗಾಂಧಿಯ ಬಗ್ಗೆ ಸಂಘ ಮಾಡೋದಕ್ಕಿಂತ ವಿಶ್ವೇಶ್ವರಯ್ಯ ಮಾಡೋದು ಬೆಸ್ಟು ಅನ್ನಿಸ್ತು. ಹಾಗಾಗಿ ವಿಶ್ವೇಶ್ವರ ಬಗ್ಗೆ ನಾನು ಅಧ್ಯಯನ ಮಾಡಿದೆ, ಅನೇಕ ಪುಸ್ತಕಗಳನ್ನು ಸಂಗ್ರಹಿಸಿ ಮಾಡಿ ಇದನ್ನೇ ಇಟ್ಕೊಂಡು ಒಂದು ಸಂಸ್ಥೆ ಮಾಡೋಣ ಅಂಥೇಳಿ 92ರಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಅಂತೇಳಿ ಮಾಡಿದೆ. ಅದ್ರ ಮೂಲಕ ಏನು ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ರಿ? ಮೊದಲು ಮಾಡಿದ್ದು ಅವ್ರ ಹೆಸರನ್ನು ಮುಂದಿನ ಪೀಳಿಗೆಗೆ ದಾಟಿಸ್ಬೇಕು ಅನ್ನೋದಿತ್ತು, ವಿಚಾರ ಸಂಕಿರಣಗಳು ಮಾಡಬೇಕು ಅಂತಿತ್ತು, ಅಷ್ಟೇ ಇತ್ತು. ಆನಂತರ ಹೋಗ್ತಾ 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 ಮಕ್ಕಳಿಗೆ ಇದನ್ನು ನಾವು ಅವರನ್ನು ದಾಟಿಸ್ಬೇಕು ಅನ್ನೋದು ಇತ್ತಲ್ಲ, ಹೇಗೆ ದಾಟಿಸ್ಬೇಕು ಅಂದಾಗ ಸಾಂಸ್ಕೃತಿಕವಾದ ಸಂಘಟನೆಗಳ ಮೂಲಕ ಮಾಡಬೇಕು ಅಂತ ತಲೆಗೆ ಬಂತು. ಮಕ್ಕಳ ಸಮ್ಮೇಳನವನ್ನು ಮಾಡೋಕ್ಕೆ ಶುರು ಮಾಡಿದೆ. ನಾನು ಇದುವರೆಗೂ 12 ಮಕ್ಕಳ ಸಮ್ಮೇಳನ ಮಾಡಿದ್ದೇನೆ. ಫಂಡಿಂಗ್ ಎಲ್ಲ ಹೆಂಗೆ ಮಾಡ್ತಿದ್ರಿ? ಫಂಡಿಂಗ್ ಮಾಡುವಾಗ ನಾನು ನಾಟಕಗಳ ಮೇಲೆ ಡಿಪೆಂಡ್ ಆಗಿದ್ದೆ. ನಾನು ಮೊದಲಿಂದನೂ ರಂಗಭೂಮಿಯಿಂದ ಬಂದವನು, ಫ್ರಮ್ ಚೈಲ್ಡ್ಹುಡ್ಡಿಂದನೇ ಅನೇಕ ಸಣ್ಣ ಸಣ್ಣ ನಾಟಕಗಳಿಂದ ಹಿಡಿದು ದೊಡ್ಡ ದೊಡ್ಡದವರೆಗೂ ನಾನು ನಾಟಕದಿಂದ ಬಂದವನು. ಆ ಸಿನಿಮಾ ಬರೋದಕ್ಕೂ ಮೂಲ ಕಾರಣವೂ ಅದೇನೆ. ಆದರೆ ವೃತ್ತಿ ರಂಗಭೂಮಿಯಲ್ಲಿ ನಾನು ಹೋಗಿ ಫೇಲ್ ಆದೆ. ಅಲ್ಲಿನೂ ಫೇಲ್ ಆದೆ? ಹೌದು. ಯಾಕೆ ಫೇಲ್ ಆದೆ ಅಂದರೆ ನನಗೆ ನಿದ್ರೆಗೆಡೋಕ್ಕಾಗ್ತಿರ್ಲಿಲ್ಲ. ನಾನು ಈಗಲೂ ರಾತ್ರಿ 9 ಗಂಟೆ ಆದರೆ ಮಲಗಿಬಿಡ್ತೇನೆ. ನಾನು ಆ ರಂಗಭೂಮಿಯಲ್ಲಿ ಹಾಗೆ ನಡೆಯಲ್ಲ, ಬೆಳತಾನೆ ಇದ್ದಿರಬೇಕು. ಅನೇಕ ಸಂದರ್ಭಗಳಲ್ಲಿ ನಾನು ಮಲಗಿಬಿಡ್ತಾ ಇದ್ದೆ ಥಿಯೇಟ್ರ್ ಹಿಂದೆನೇ. ಹಾಗಾಗಿ ಅಲ್ಲಿ ನಾನು ಆಗಲಿಲ್ಲ. ಹವೇಶಿ ರಂಗಭೂಮಿಯಲ್ಲಿ ನಾನು ಚಟುವಟಿಕೆ ಮಾಡ್ತಾ ಇದುವರೆಗೂ ನಾನು ಹೆಚ್ಚು ಕಡಿಮೆ 160 ನಾಟಕಗಳನ್ನು ಆಡಿಸಿದ್ದೇನೆ. 18 ನಾಟಕೋತ್ಸವಗಳನ್ನು ಮಾಡಿದ್ದೇನೆ. 4 ನಾಟಕಗಳ ಥರ ನಾಟಕೋತ್ಸವ ಮಾಡಿದ್ದೇನೆ. ಮತ್ತು ಒಂದು ರಂಗಭೂಮಿ ಕಲಾವಿದರ ಸಮಾವೇಶವನ್ನು ಮಾಡಿದ್ದೇನೆ. ಸಾಕಷ್ಟು ತಾತ್ಕಾಲಿಕ ಫಂಡ್ ಮೊಬಲೈಸ್ ಮಾಡ್ತೀರಿ, ಕಾರ್ಯಕ್ರಮ ಹೌದು, ಟಿಕೆಟ್ ಮಾರ್ತಿದ್ವಿ. ಈಗಲೂ ನಾನು ನೀವು ಅವಕಾಶ ಕೊಟ್ಟರೆ 1 ಲಕ್ಷದವರೆಗೂ ನಾನು ಟಿಕೆಟ್ ಮಾರಬಲ್ಲೆ ಬೆಂಗಳೂರಿನಲ್ಲಿ. ಆ ನೆಟ್ವರ್ಕ್ ಇದೆ. ಫೋನ್ ಮೂಲಕ ಇವತ್ತಿನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಯಾವುದಾದ್ರೂ ಒಂದು ನಾಟಕ ಮಾಡಿದರೆ 1.5 ಲಕ್ಷ ನಾನು ಈಸಿ ಕಲೆಕ್ಷನ್ ಮಾಡಬಲ್ಲೆ. ಅದೇ ದುಡ್ಡನ್ನು ನಾವು ಕಾರ್ಯಕ್ರಮಕ್ಕೆ ಬಳಸ್ತಾ ಇದ್ವಿ. ಮತ್ತು ಕೆಲವು ಜನ ವಿಶ್ವೇಶ್ವರಯ್ಯನ ಬಗ್ಗೆ ಆದರ್ಶ ಇದ್ದುಕೊಂಡವರು ಸ್ಪಾನ್ಸರ್ ಮಾಡ್ತಿದ್ರು. ಯಾರೋ ಶಾಲ್ ಕೊಡಿಸ್ತಿದ್ರು, ಆಹಾರ ಕೊಡಿಸ್ತಿದ್ರು, ಇನ್ನೇನೋ ಊಟದ ವ್ಯವಸ್ಥೆ ಮಾಡ್ತಿದ್ರು, ಏನೋ ಈ ಥರದ್ದು ಹೆಲ್ಪ್ಗಳಾಗಿವೆ, ಸಾಕಷ್ಟು ಮಾಡಿದ್ದಾರೆ. ನಾನು ಕೇಳ್ದೇ ಅನೇಕ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಒಂದೊಂದು ಸಲ ಆಶ್ಚರ್ಯ ಅನಿಸುತ್ತೆ, ಈ ಹೆಲ್ಪ್ ಹೆಂಗೆ ಬಂತು ನನಗೆ ಅಂದರೆ ಎಲ್ಲೋ ನಾನು ಒಳ್ಳೆತನ ಅವ್ರನ್ನ ಮಾಡಿದೆ ಅಂತ ಅನಿಸಿದೆ. ಈಗ ಭಾಳ ಜನರಿಗೆ ಮನ್ನಣೆಯ ದಾಹ ಇರ್ತದೆ, ಪ್ರಶಸ್ತಿ ಹುಚ್ಚಿರ್ತದೆ. ನಾವೆಲ್ಲ ತಮಾಷೆ ಮಾಡ್ತೀವಿ, ಸುರ್ವೆಯವರು ಪ್ರಶಸ್ತಿ ಹುಚ್ಚಿದ್ದವ್ರಿಗೆ ಹುಚ್ಚು ಬಿಡಿಸ್ತಾರ, ಪ್ರಶಸ್ತಿ ಕೊಡ್ತಾರ, ಪ್ರಶಸ್ತಿ ಕೊಡೋ ಫ್ಯಾಕ್ಟ್ರಿನೇ ಹಾಕಿದಾರ ಅಂತ ಜೋಕ್ ಮಾಡ್ತೀವಿ. ಅದು ಯಾಕೆ ನಿಮಗೆ ಪ್ರಶಸ್ತಿ ಕೊಡಬೇಕು ಅಂತ ಅನಿಸ್ತದೆ? ಜನರದನ್ನು ಬಯಸ್ತಾರ ಅಂತ ಗೊತ್ತಾಗಿದೆಯಾ? ಅಲ್ಲ, ನಾನು ಪ್ರಶಸ್ತಿ ಮಾಡಿದಾಗ ವರ್ಗೀಕರಣ, ಜಾತಿಗಳ ವರ್ಗೀಕರಣದ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ನಾನು 92ರಲ್ಲಿ ಮಾಡುವ ಮೊದಲು 2 ವರ್ಷ ನಾನು ಇದನ್ನು ಪ್ಲ್ಯಾನ್ ಮಾಡಿದಾಗ ಅವತ್ತಿನಲ್ಲಿ ಬೆರಳೆಣಿಕೆಯ ಪ್ರಶಸ್ತಿಗಳಿದ್ದು, ಕೇವಲ ಬ್ರಾಹ್ಮಣ ವರ್ಗದಲ್ಲಿ ಪ್ರಶಸ್ತಿಗಳ ಸಮೀಕರಣ ಆಗ್ತಾಯಿತ್ತು ಮತ್ತು ಅವ್ರಿಗೆ ಸಿಗ್ತಾಯಿತ್ತು. ಮತ್ತು ಆ ಮಾಡುವ ಸಂಸ್ಥೆಗಳು ಹೆಚ್ಚು ಕಡಿಮೆ ಬ್ರಾಹ್ಮಣ ವರ್ಗದವರೇ ಇದ್ದರು. ಅದರ್ ದೆನ್ ಕ್ಯಾಟಗರಿನಲ್ಲಿ ಅವಾರ್ಡ್ಗಳ ಸಂಖ್ಯೆ ಭಾಳ ಕಡಿಮೆ ಇತ್ತು. ಅಂದರೆ ಬೇರೆ ಜಾತಿಯಲ್ಲಿರುವಂಥ ಸಾಧಕರಿಗೆ, ಹಿಂದುಳಿದ ವರ್ಗದಾಗಿರ್ಬೋದು, ದಲಿತರಾಗಿರ್ಬೋದು, ಅಥವಾ ಇನ್ಯಾವುದೇ ವರ್ಗ ಆಗಿರ್ಬೋದು, ಅವ್ರುಗಳಿಗೆ ಅವಾರ್ಡ್ಗಳು ಸಿಗ್ತಿರಲಿಲ್ಲ 92ರಲ್ಲಿ. ನೀವು ನನ್ನ ಹಿಸ್ಟ್ರಿ ತೆಗೆದ್ರೆ ಇದಾಗುತ್ತೆ ಅಂತ. ಮತ್ತು ನಾನು ವಿಶ್ವೇಶ್ವರಯ್ಯನ ಮಾಡಿದಾಗ ಮೀಡಿಯಾದವರು ಕೂಡ ನಾನು ಬ್ರಾಹ್ಮಣ ಇರಬೇಕು ಅಂತಲೇ ಯೋಚನೆ ಮಾಡಿದ್ದೆ. ರಮೇಶ್ ಸುರ್ವೆ, ರಮೇಶ್ ರಾವ್, ಆ್ಯಕ್ಚುಲಾಗಿ ರಮೇಶ್ ರಾವ್ ಅಂತ ನನ್ನ ಪೂರ್ತಿ ಹೆಸರು, ನಾವು ರಾವ್ ಅಂತ ಬಳಸಿಲ್ಲ, ಎಲ್ಲೂ ಸರ್ಟಿಫಿಕೇಟ್ನಲ್ಲಿ ರಾವ್ ಅಂತಿದೆ ಇದೆ. ಹಾಗಾಗಿ ಅದು ಇವನು ಆ ಥರ ಇರ್ಬೋದು ಅಂತ ಪ್ರಾರಂಭದ 10 ವರ್ಷ ನನಗೆ ಅದ್ಭುತ ಪ್ರಚಾರ ಸಿಕ್ತು. ಅದು
ಈ ಕ್ಯಾಟಗರಿ ಇರಲಿ ಆ ಕ್ಯಾಟಗರಿ ಇರಲಿ ಅಂತ ಲೆಕ್ಕಕ್ಕೆ ಬರಲಿಲ್ಲ ಅದು. ಪ್ರಚಾರ ಮಾತ್ರ ಭಾಳ ಅದ್ಭುತವಾಗಿ ನನಗೆ ಸಿಕ್ತು. ನಾನು ಆ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಹುಡುಕ್ತಾ ಇದ್ದೆ. ಮೊದಲು 9 ಜನಕ್ಕೆ ಕೊಡ್ತಾ ಇದ್ವಿ. ಮೊದಲೇ ವರ್ಷ 9 ಜನ. ಆ ನಂತರದಲ್ಲಿ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದೆ ನಾನು 93ರಲ್ಲಿ. ಅಲ್ಲಿಂದ ಆಚೆಗೆ ಈ ಎಲ್ಲ ಜನಾಂಗದವನ್ನು ಗುರುತಿಸೋಕೆ ಶುರು ಮಾಡಿದ್ನಲ್ಲ, ಅದು ಎಲ್ಲ ಒಂದು ಕಡೆಗೆ ಕ್ಲಿಕ್ ಆಯಿತು. ಮತ್ತು ಕೆಲವು ಜನಕ್ಕೆ ಇರುಸು ಮುರುಸು ಆಯಿತು. ಯಾಕೆಂದರೆ ಪ್ರಚಾರದ ದೃಷ್ಟಿಯಿಂದ ನನಗೆ ಇವತ್ತವರೆಗೂ ಮಾಧ್ಯಮಗಳು, ನಾನು ಬ್ರಾಹ್ಮಣ ಇರ್ಬೋದು ಇಲ್ಲದೇ ಇರ್ಬೋದು, ಒಳ್ಳೆಯ ಪ್ರಚಾರವನ್ನಂತೂ ಕೊಟ್ಟಿವೆ. ನಾನು ಅದ್ರ ಬಗ್ಗೆ ಕೊಟ್ಟಿಲ್ಲ ಅಂತ ನಾನು ಆಪಾದನೆ ಮಾಡೋಕ್ಕೆ ತಯಾರಿಲ್ಲ. ಆದರೆ ಎಲ್ಲೋ ಕೆಲವು ಜನಕ್ಕೆ ಇರುಸು ಮುರುಸಂತೂ ಆಗಿತ್ತು. ಹಾಗಾಗಿ ಅವರು ನನ್ನ ಮೇಲೆ ಕಣ್ಣಿಟ್ರು ಅಂತ ಕಾಣಿಸ್ತದೆ. ಇವನು ಏನೇನಾದ್ರು ಮಾಡಿ ಬ್ರೇಕ್ ಮಾಡಬೇಕು, ಇವನು ಎಲ್ಲಿಂದ ಯಾವುದೋ ಕೊಪ್ಪಳ ಅನ್ನೋ ಊರಿಂದ ಬಂದು ಬೆಂಗಳೂರಿನಲ್ಲಿ ತಂದೆ ಒಂದು ಸಾಮ್ರಾಜ್ಯ ಮಾಡ್ಕೊಂಡಿದ್ದಾನೆ. ಸಾಹಿತ್ಯದಲ್ಲೂ ಅವನ ಹೆಸರು ಇದೆ, ಸಂಗೀತದಲ್ಲೂ ಅವನ ಹೆಸರು ಇದೆ, ಕಲ್ಚರಲ್ಲೂ ಇದೆ, ಪತ್ರಿಕೆಯಲ್ಲೂ ಇದೆ, ಸಿನಿಮಾದಲ್ಲೂ, ಎಲ್ಲ ರಂಗವನ್ನು ಇವನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾನೆ ಅನ್ನುವ ಭಾವನೆ ಇಟ್ಕೊಂಡು ಕೆಲವು ಜನ ನನ್ನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಶುರು ಮಾಡಿದರು. ಆಗ ಈ ನೀವು ಹೇಳಿದ್ರಲ್ಲ, ತಮಣೆ ಹೊಡಿತಾರೆ ಅಥವಾ ಮೆಚ್ಚಿಸ್ತಾರೆ ಅಂತ, ಅದನ್ನು ಇಲ್ಲ ಇವರು ಮಾರ್ಕೊಳ್ತಾರೆ ಅನ್ನೋ ಒಂದು ಆಪಾದನೆಯನ್ನು ನನ್ನ ಮೇಲೆ. ಸಾಕಷ್ಟು ಸಂಘರ್ಷಗಳು ಆದವು. ಇದುವರೆಗೂ ನನ್ನ ಮೇಲೆ 17 ಪತ್ರಿಕಾ ದಾಳಿಗಳೇ ಆಗಿವೆ. ಅಷ್ಟಕ್ಕೂ ನಾನು ಕಾನೂನು ಬೀಸಿಯನ್ನು ಮುಟ್ಟಿಸಿದ್ದೇನೆ. ಹೌದಾ? ಹೌದು. ಮಾಡ್ಕೊಳ್ತೀರಿ ಅನ್ನೋದು ಸುಳ್ಳು ಇಲ್ಲ. ನಾನು ಹೇಳಿದ್ನಲ್ಲ, ನಾನು ಈ ಕ್ಷಣಕ್ಕೂ ರಂಗಭೂಮಿಯ ಮೇಲೆ ಡಿಪೆಂಡ್ ಆಗಿದ್ದೀನಿ. ರಂಗಭೂಮಿಯಲ್ಲಿ ನಾಟಕ ಮಾಡಿದ ಟಿಕೆಟ್ಗಳನ್ನು ಮಾರಿ ನಾನು ಕಾರ್ಯಕ್ರಮ ಮಾಡ್ತೀನಿ, ಮತ್ತು ಸ್ಪಾನ್ಸರ್ಗಳ ಮೂಲಕ ಕಾರ್ಯಕ್ರಮ ಮಾಡ್ತೀನಿ. ನನಗೆ ಆ ಟೈಮಲ್ಲೇ 2005ರಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ನವರು ಅತಿ ಹೆಚ್ಚು ಅಂದರೆ 7 ಲಕ್ಷ ರೂಪಾಯಿ ನನಗೆ ನನ್ನ ಕಾರ್ಯಕ್ರಮ ಸ್ಪಾನ್ಸರ್ ಮಾಡಿದರು. ಇಟ್ ಈಸ್ ದ ಫಸ್ಟ್ ರಿಕಾರ್ಡ್. ಅನ್ನೊಂದು ಪರ್ಸನ್ ನಾನು ಯಾವ ಸ್ಟಾರೂ ಅಲ್ಲ, ಯಾವ ಸೆಲೆಬ್ರಿಟಿನೂ ಅಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ನನ್ನ ಮಾತಿಗೆ ಅವರು ಬೆಲೆ ಕೊಟ್ಟು ನನಗೆ ಅವರು 7 ಲಕ್ಷ ರೂಪಾಯಿ ಆ ಕಾಲಕ್ಕೆ ಕೊಟ್ಟಿದ್ರು. ಹಾಗಾಗಿ ಆ ನೇಚರ್ ಅಂದರೆ ಕನ್ವಿಯನ್ಸ್ ನೇಚರ್ ಇತ್ತಲ್ಲ. ಇಷ್ಟೆಲ್ಲ ಮಾಡಿದಿರಿ ನೀವು, ಆದರೂ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀರಿ, ಅನಾರೋಗ್ಯ ಎದುರಿಸ್ತೀರಿ, ಬೆಂಗಳೂರು ಅಂತ ಊರಲ್ಲಿ ಒಂದು ಮನೆ ಕಟ್ಕೊಂಡಿಲ್ಲ, ಸೆಟ್ಲ್ ಆಗಿಲ್ಲ. ಯಾಕೆ ಹಿಂಗೆ ಸರ್? ಸೆಟ್ಲ್ ಆಗೋದಕ್ಕೆ ದುಡ್ಡಿದ್ರೆ ತಾನೆ. ಮತ್ತೆ ಯಾಕೆ ದುಡ್ಡು ಯಾಕೆ ಬರಲಿಲ್ಲ? ದುಡ್ಡು ಈ ಥರದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿನಿಯೋಗಿಸುವಾಗ ನನ್ನ ಹವ್ಯಾಸ, ನನ್ನ ಅಭಿರುಚಿಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಹೊರತು ನಾನು ಯಾವುದೋ ಕುಡಿದೋ ಅಥವಾ ಇಸ್ಪೀಟ್ ಆಡಿನೋ ಅಥವಾ ಇನ್ನೇನೋ ಅದಕ್ಕೆ ನಾನು ಯಾವ ಚಟಗಳು ಇಲ್ಲ. ಈಗ ಪತ್ರಕರ್ತ ಇದ್ದೇನೆ, ಎಲ್ಲೋ ಪಾರ್ಟಿಗಳಿರ್ತವೆ, ಒಂದಿಷ್ಟು ಕುಡಿಬೋದೇ ಹೊರತು ನಾನು ಇಂಡಿವಿಜುವಲ್ ಆಗಿ ಇವತ್ತವರೆಗೂ ಬಾರಿಗೆ ಹೋಗೋದೂ ಇಲ್ಲ. ಮತ್ತು ಈ ಧಾರ್ಮಿಕವಾಗಿ ನಾನು ಅನೇಕ ಇವುಗಳನ್ನು ಇಟ್ಕೊಂಡಿರೋದ್ರಿಂದ, ನಾನೇ ಒಂದು ದೇವಸ್ಥಾನ ಕಟ್ಟಿದ್ರಿಂದ ಮಾಂಸಾಹಾರವನ್ನು ತ್ಯಜಿಸಿದ್ದೇನೆ. ಮತ್ತೆ ಯಾಕೆ ದೇವಸ್ಥಾನ ಯಾಕೆ ಕಟ್ಟಿದ್ರಿ? ನಿಮ್ಮದು ಇಟ್ಗಿ ದೇವಸ್ಥಾನದ ಗೊಂದಲ ಇತ್ತಲ್ಲ, ಇಟ್ಗಿಯೊಳಗೆ ಮತ್ತೊಂದು ದೇವಸ್ಥಾನ ಯಾಕೆ ಕಟ್ಟಿದ್ರಿ? ಕೇಳಿ, ಈ ಗೊಂದಲ ಪರಿಹಾರ ಅಂತ ಬಂದಾಗ ಏನಾಯ್ತು ಅಂದರೆ, ನನಗೊಬ್ಬಳು ಗುರುಗಳು ಪರಿಚಯ ಆಯಿತು. ರಮಾನಂದಜಿ ಗುರುಜಿ ಅಂತೇಳಿ, ಉಡುಪಿಯವರು. ಅವರು ನನಗೆ ಯಾವ ಸಂಬಂಧಗಳಿಲ್ಲ. ನಾನು ಅವರಿಗೆ ಅವಾರ್ಡ್ ಕೊಟ್ಟಿದ್ದೆ. ಆ ಅವಾರ್ಡ್ ಕೊಡುವಾಗ ವೇದಿಕೆ ಮೇಲೆ ಅತಿಥಿಗಳು ನನ್ನ ಜೊತೆ ನನ್ನ ಬಗ್ಗೆ ಮಾತಾಡುವಾಗ ಅವ್ರು ಕೇಳಿಸ್ಕೊಂಡು, ಇಲ್ಲಿ ಏನೋ ದೋಷ ಇದೆ, ನೀವು ಬನ್ನಿ ನನ್ನ ಹತ್ರ ಅಂತ ಒಂದು ಸಲ ಕರೆದ್ರು. ಅಲ್ಲಿವರೆಗೂ ಅವರು ಭವಿಷ್ಯ ಹೇಳ್ತಾರೆ ನನಗೆ ಗೊತ್ತಿರಲಿಲ್ಲ. ಬಟ್ ಅವರೇ ಹೇಳಿದ ಒಂದು ಏನು ಭವಿಷ್ಯ ಅಂತ ಹೇಳ್ತೇವೆ, ಅದು ನನಗೆ ಇರ್ಬೋದೇನೋ, ಇದೊಂದು ಪ್ರಯತ್ನ ಮಾಡಿಬಿಡೋಣ ಅಂತ ಬಂತದ್ದು. ಅಂದರೆ ನಮ್ಮ ಮನೆತನದ ಮೇಲೆ ಒಂದು ಚೈನ್ ಲಿಂಕ್ ದೋಷಗಳಿದ್ವು ಅಂತ ಅವ್ರು ಹೇಳಿದ್ದು. ನಿಮ್ಮ ಅಜ್ಜನ ಅವರು ಅದನ್ನ ಸರಿಪಡಿಸ್ಬೇಕಾಗಿತ್ತು, ಮಾಡಲಿಲ್ಲ. ನಿಮ್ಮ ತಂದೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ನೀವು ಮಾಡಬೇಕಾಗಿದೆ, ಮಾಡಲಿಲ್ಲ ಅಂದರೆ ಅದು ನಿಮ್ಮ ಮಗನಿಗೆ ಬರುತ್ತೆ ಅಂತ ಅವರು ಒಂದು ಸಂಗತಿಯನ್ನು ಹೇಳಿದರು. ಅದು ಒಂಥರ ನನಗೆ ನಾನೇ ಫೇಲ್ ಆಗಿದ್ದೇನೆ, ನನ್ನ ಮಗನೂ ಹಂಗೆ ಆಗಬಾರ್ದು, ನಮ್ಮ ಅಪ್ಪ ಫೇಲ್ ಆಗಿದ್ದಾನೆ, ಅದಕ್ಕೆ ನಮ್ಮ ಅಜ್ಜ ಕಾರಣ, ಇದನ್ನೇಳೋ ಕಾರಣ, ಇದನ್ನು ಕಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ದೇವಸ್ಥಾನ ಮಾಡಿದೆ. ಆಯ್ತು, ಅದೇನಾರು ಫಲ ಕೊಡ್ತಾ? ಫಲ ಅಂದರೆ ಫಲ ಕೊಟ್ಟಿದೆ. ಯಾಕಂದ್ರೆ ನಾವು ಅಲ್ಲ ಕೇಳಿ, ಫಲ ಕೊಟ್ಟಿದೆ. 21ನೇ ಶತಮಾನದಾಗ ಕೂತ್ಕೊಂಡು ಮೌಢ್ಯತೆಗಳನ್ನು ಬಿತ್ತು ಕಾರ್ಯಕ್ರಮ ಮಾಡಬಾರ್ದು ಟಿವಿಯಾಗ ಅಂತ ನಾವು ಹೇಳ್ತೀವಿ. ಫಲ ಕೊಟ್ಟಿದೆ ಅಂತ ಯಾಕೆ ಮಾತು ಹೇಳ್ತೀನಿ ಅಂದರೆ, ನಾನು ಇವತ್ತುವರೆಗೂ ಚೆನ್ನಾಗಿದ್ದೇನೆ. 3 ಹೊತ್ತಿನ ಊಟಕ್ಕಾಗಲಿ, ಬಟ್ಟೆಗಾಗಲಿ, ಅಥವಾ ವ್ಯವಸ್ಥೆಗಾಗಲಿ, ಅಥವಾ ನಾನು ಏನು ಇಷ್ಟಪಟ್ಟಿದ್ದೇನೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ನನಗೆ ತೊಂದರೆ ಆಗಿಲ್ಲ. ಜೀವನ ನಡೆದಿದೆ. ಆದರೆ ನಾನು ಏನು ಕನಸು ಕಾಣ್ತೀನಲ್ಲ, ಆ ಕನಸುಗಳು ಆಗ್ತಿಲ್ಲ ಅನ್ನೋ ನೋವಿದೆ. ಈಗ ಸಿನಿಮಾ ಕಂಡೆ, ಸಿನಿಮಾ ವರ್ಕೌಟ್ ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಸಕ್ಸಸ್ ಆಗದೇ ಇರೋದಕ್ಕೆ ಬೇರೆ ಕಾರಣಗಳಿದೆ. ಅದು ಜಾತಿ ಸಂಘರ್ಷಗಳು ಇವತ್ತಿನ ಕಾಲದಲ್ಲಿ ಗೊತ್ತಿದೆ ನಿಮಗೆ. ಹಾಗಾಗಿ ಜಾತಿ ಸಂಘರ್ಷಕ್ಕೆ ಬಲಿಯಾದೆ ಅನ್ನೋ ಸಿನಿಮಾದಲ್ಲಿ.
ಈ ಥರದ ಸಂಘರ್ಷಗಳಿಂದಾಗಿ ನಾನು ತೊಂದರೆ ಅನುಭವಿಸಿದ್ದೇನೆ ಹೊರತು ನನ್ನ ಅದೃಷ್ಟ ನನಗೆ ಕೈ ಕೊಟ್ಟಿದೆ, ಇದು ಮಾಡಿದೆ, ಇದು ನಮ್ಮ ಮೂಢನಂಬಿಕೆ ನಿಮ್ಮ ಹತ್ರ ಗುಣಮಟ್ಟ ಇಲ್ಲ ಅಂತನೂ ಅಲ್ಲ. ಇಲ್ಲ. ಏನಂದರೆ ಇವತ್ತಿನ ಜಾತಿ ಸಂಘರ್ಷದಲ್ಲಿ ನನಗೆ ಹಿನ್ನಡೆ ಆಗಿದೆ, ಇಷ್ಟು ಮಾತ್ರ. ಅದು 100% ನಾನು ಹೇಳಬಲ್ಲೆ. ಜಾತಿಯನ್ನು ಮೀರಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಬೆಳಿಬೋದಲ್ಲ ಸರ್? ಅಲ್ಲ, ಅಲ್ಲಿ ಏನಾಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋದಕ್ಕೆ ಇವತ್ತು ಲಾಬಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿದರೆ 5 ಕೊಟ್ರೆ ನನ್ನ ಕಡೆಗೆ, 10 ಕೊಟ್ರೆ ಆ ಕಡೆಗೆ ಅನ್ನುವ ಪರಿಸ್ಥಿತಿ. ಪೇಡ್ ಜರ್ನಲಿಸಮ್ ಇರ್ಲಿ, ಹೌದು, ಇದ್ದಾಗ ಕೂಡ ನಿಮ್ಮ ಹತ್ರ ನಿಜವಾಗ್ಲೂ ಪ್ರತಿಭೆ ಇತ್ತು, ಏನಾರ ಹೊಸದ ಹೇಳ್ತೀರಿ ಅಂದ್ರೆ ಹೌದು, ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲ, ಜನ ಸ್ವೀಕರಿಸಿದ್ದಾರೆ ಸರ್. ನಾನು ಈಗಲೂ ನನ್ನ ನಂಬರು ಒಂದೇ ನಂಬರು, ಮೊಬೈಲ್ ಬಂದಾಗಿದ್ದ ಒಂದೇ ನಂಬರ್ ಇಟ್ಕೊಂಡಿದ್ದೇನೆ. ನೀವು ನಂಬಿ ಬಿಡಿ, 1 ಕೋಟಿ ಕನ್ನಡಿಗರ ಹತ್ರ ನನ್ನ ನಂಬರ್ ಇದೆ. 1 ಕೋಟಿ ಕನ್ನಡಿಗರಿಗೆ ನಾನು ಪರಿಚಿತ. ಸಂಘಟನೆ ಮಾಡಬೇಕು ಅಂದರೆ ಆ ಮಟ್ಟದ ಆರ್ಥಿಕ ಶಕ್ತಿ ನನಗೆ ಇಲ್ದಿರೋ ಪರಿಸ್ಥಿತಿ ಆಗಿದೆ. ಯಾಕೆ ಅಂದರೆ ಇವತ್ತು ನಾವು ಜನತೆಗೆ ತಲುಪಿಸ್ಬೇಕಾದ್ರೆ ಮಾಬಲ್ಲಿ ನಾವು ಪಬ್ಲಿಸಿಟಿ ನೆಕ್ಸ್ಟಿನ ಡಿಪೆಂಡ್ ಆಗಬೇಕಾಗುತ್ತೆ. ಆ ಪಬ್ಲಿಸಿಟಿಗೆ ಬೇಕಾದಂಥ ಖರ್ಚು ಮಾಡುವಂಥ ಆರ್ಥಿಕ ಶಕ್ತಿ ನನಗಿಲ್ಲ. ಇದ್ದಿದ್ರೆ ನಾನು ಇವತ್ತು ಐಷಾರಾಮಿ ಮನೆ ಕಟ್ಕೋಬೋದಾಗಿತ್ತು, ನಾನು ಚೆನ್ನಾಗಿರ್ಬೋದಾಗಿತ್ತು. ಬಟ್ ನಾನು ಏನು ಇವತ್ತು ಮಾಡಿದಿಲ್ಲ. ಇವತ್ತು ಹೆಚ್ಚು ಕಡಿಮೆ ನಾನು 1.5 ಲಕ್ಷ ಪ್ರತಿಭೆಗಳನ್ನು ಗುರುತಿಸಿದ್ದೇನೆ ಪ್ರಶಸ್ತಿ ಮೂಲಕ. ಅವರಿಗೆ ಬರೀ ಪ್ರಶಸ್ತಿ ಅಲ್ಲ, ವೇದಿಕೆಗಳನ್ನು ಕೊಟ್ಟಿದ್ದೇನೆ. ಅವರು ಪ್ರತಿಭೆ ಹೊರಗೆ ಬರೋದಕ್ಕೆ ಕಾರಣಕರ್ತನೂ ಆಗಿದ್ದೇನೆ. ನನ್ನ ದುಡ್ಡು ಎಲ್ಲಿ ಹೋಯಿತು ಅಂತ ನೀವು ಕೇಳ್ಬೋದು ಅಂತ ಇಟ್ಕೊಳ್ಳಿ ಸರ್. ನಾನು 92ರಿಂದ ಇಲ್ಲಿಯವರೆಗೆ ಏನು ಮಾಡಿದ್ದೇನೆ, ಏನು ಮಾತಾಡಿದ್ದೇನೆ, ಏನು ನಡ್ಕೊಂಡಿದ್ದೇನೆ ಎಲ್ಲವೂ ನನ್ನ ಹತ್ರ ವಿಡಿಯೋ ಇದೆ. ವಿಡಿಯೋ ಶೂಟ್ ಮಾಡಿ ಇಟ್ಟಿದ್ದೀನಿ. ನನ್ನ ಹತ್ರ 10,000 ಜನಪದ ಹಾಡುಗಳಿವೆ, 150 ನಾಟಕಗಳಿವೆ, ಸುಮಾರು 300ಕ್ಕೂ ಹೆಚ್ಚು ವಿಚಾರ ಸಂಕಿರಣಗಳ ದಾಖಲೆಗಳಿದೆ ಮಾತಾಡಿದ್ದು. ನನ್ನ ದುಡ್ಡು ಅಲ್ಲಿ ಹೋಗಿದೆ. ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗಿದೆ, ಫೋಟೋ ಮಾಡೋಕ್ಕೆ ಹೋಗಿದೆ, ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿದೆ. ಅದ್ದೂರಿ ಕಾರ್ಯಕ್ರಮಗಳನ್ನು, ವ್ಯಾಪಾರಿ ಅದ್ದೂರಿ ಕಾರ್ಯಕ್ರಮಗಳಂದರೆ ಹೊಟ್ಟೆ ಉರಿ ಪಡೋಂಥ ಮಟ್ಟಕ್ಕೆ ಹೋದಾಗ ಏನು ಇವನು ಈ ಥರ ಮಾಡ್ತಾನಲ್ಲ, ಇವನು ಎಲ್ಲಿಂದ ದುಡ್ಡು ತರ್ತಾನೆ. ಈ ಮಧ್ಯೆ ನಿಮ್ಮ ತಮ್ಮ ಕೊಪ್ಪಳದಲ್ಲಿ ಇಟಗಿ ಉತ್ಸವ ಮಾಡ್ತಾರೆ, ಅವರು ನಿಮ್ಮ ಹಾದಿಯಲ್ಲಿ ಬಂದು ಅದನ್ನು ಮಾಡಿದ್ರ ಅಥವಾ ನಿಮ್ಗೆ ಅದರಿಂದ ಏನಾಯ್ತು? ಇಲ್ಲ, ನನ್ನ ಹತ್ರ ಇದ್ದವನು. ನನ್ನ ಸಂಸ್ಥೆಯಲ್ಲಿ ಉಪಾಧ್ಯಕ್ಷನ ಪೋಸ್ಟ್ ಕೊಟ್ಟಿದ್ದೆ ಅವನಿಗೆ. ಆತ MN ಟೆಲಿಕಮ್ಯುನಿಕೇಶನ್ ಇದರಲ್ಲಿ ಒಂದು ಫ್ಯಾಕ್ಟ್ರಿ ಕೂಡ ಮಾಡಿದ್ದ. ಅಲ್ಲಿ ಆತಂದು ನಡೀಲಿಲ್ಲ, ಏನು ವರ್ಕೌಟ್ ಆಗಲಿಲ್ಲ. ಅದು ಆತನಿಗೆ ಅನಿವಾರ್ಯತೆ ಬಂದಾಗ ಅವನು ಇದೇ ವೃತ್ತಿಯಲ್ಲಿ ಅಂದರೆ ನಾನೇನು ತೋರಿಸ್ಕೊಟ್ಟು ಮಾರ್ಗದರ್ಶನ ಇತ್ತು ಅದರಲ್ಲೇ ಅವನು ತನ್ನ ಬದುಕನ್ನು ರೂಪಿಸ್ಕೊಂಡ. ಏನಾಯಿತು ಅಂದರೆ ಒಂದೇ ಹೆಸರು ಒಂದೇ ವ್ಯವಸ್ಥೆ ಇಬ್ಬರಾದಾಗ ಜನರಿಗೆ ಕನ್ಫ್ಯೂಸ್ ಆಯಿತು. ನನಗೆ ಸ್ವಲ್ಪ ಡಿಸ್ಟರ್ಬು ಆಯ್ತು ಅದು. ಯಾಕೆಂದರೆ ಅವನು ಇವತ್ತವರೆಗೂ ಏನು ಮಾಡಿದ್ದಾನೆ ಅದೆಲ್ಲವೂ ನನ್ನ ನೆರಳೆ. ಅವನು ಇಂಡಿಪೆಂಡಾಗಿ ಏನು ಹೊಸದಾಗಿ ಏನು ಮಾಡಿಲ್ಲ. ಅದೇ ಅವಾರ್ಡ್ ಕೊಡ್ತಾ ಇದ್ದಾನೆ, ಅದೇ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾನೆ. ಏನೇನೋ ಮಾಡೋಕ್ಕೆ ಪ್ರಯತ್ನ ಮಾಡಿದ, ಎಲ್ಲೂ ಅವು ದಾರಿಗೆ ಹತ್ತಲಿಲ್ಲ. ಈಗ ಬರೀ ಕಲ್ಚರಲ್ ಪ್ರೋಗ್ರಾಮ್ ಮಾಡಿಕೊಂಡು ಅವು ಏನೋ ಉತ್ಸವಗಳನ್ನ ಮಾಡಿಕೊಂಡು ಅವನು ಇದ್ದಾನೆ. ನನಗೆ ಕನ್ನಡ ಕಲ್ಚರ್ನಲ್ಲಿ ಒಳ್ಳೆ ಸಂಪರ್ಕ ಇದೆ. ಅಲ್ಲೇನೋ ಮಾಡ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಈಗ ಅವನಿಂದಾಗಿ ನಾನು ಕನ್ನಡ ಕಲ್ಚರ್ಗೆ ಹೋಗೋಕ್ಕಾಗ್ತಾ ಇಲ್ಲ. ನಿಮ್ಗಾಗಲೇ ಸುರವ್ರಿಗೆ ಕೊಡ್ತೀವಲ್ಲ ಅಂತಾರೆ, ಹಾಗೆ ಬರುತ್ತೆ. ಏನೋ ಒಂಥರ ಎಲ್ರಿ ಒಂದೇ ಮನೆಯವರೇ ಈ ಥರ ಆಗ್ಬಿಟ್ಟಿದ್ದಾರೆ ಅನ್ನೋ ಥರ ಏನೋ ಆಗಿದೆ ಅಂತ ಸ್ವಲ್ಪ ಒಂದು 50% ನನಗೆ ತೊಂದರೆ ಆಯಿತು ಅವನಿಂದ. ಬಟ್ ನಾನೇ ಬೇರೆ ಮಾರ್ಗಗಳನ್ನು ಹುಡ್ಕೊಂಡೆ. ಆಮೇಲೆ ನನಗೆ ಬರವಣಿಗೆ ಗೊತ್ತಿತ್ತು ಮತ್ತು ಬೇರೆ ಬೇರೆ ವಿದ್ಯೆಗಳು ಗೊತ್ತಿದ್ದರಿಂದಾಗಿ ನಾನು ಸೇಫಾಗಿ ನನ್ನದೇ ಆದ ಒಂದು ಮಾರ್ಗದಲ್ಲಿ ನಡೆದಿದ್ದೇನೆ. ಇವತ್ತು ರಾಜಕಾರಣ ಇರ್ಬೋದು ಅಥವಾ ಸಾಂಸ್ಕೃತಿಕ ಲೋಕ ಇರ್ಬೋದು, ಸಾಹಿತ್ಯಿಕ ಲೋಕ ಇರ್ಬೋದು, ನನಗೆ ಪರಿಚಿತರು ಇಲ್ಲ ಅಂತ ಹೇಳಿಲ್ಲ, ಗೊತ್ತು ನನಗೆ ಅಂತ ಹೇಳ್ತಾರೆ. ನೀವು ನಂಬಲ್ಲ, ಅನೇಕ ಸಂದರ್ಭಗಳಲ್ಲಿ ನಾನು ಇಷ್ಟೊತ್ತಿಗೆ ಅನೇಕ ಪ್ರಶಸ್ತಿಗಳನ್ನು ತಗೊಳ್ಬೇಕಾಗಿತ್ತು ನಾನೇ. ಆದರೆ ಈ ಪತ್ರಿಕೋದ್ಯಮದಲ್ಲಿದ್ದಾಗ ಈ ನಿಷ್ಠುರತೆ ಇದೆ ನೋಡಿ. ಹೊಂದಾಣಿಕೆ ರಾಜಕಾರಣ ಮಾಡದೇ ಇರುವಂಥ ಸಂದರ್ಭ ಬಂದಾಗ ನಾವು ಬರೆದಂಥ ಲೇಖನಗಳೇ ನನ್ನ ಅವಕಾಶಗಳನ್ನು ವಂಚಿತ ಮಾಡ್ತಾ ಬಂದಿದೆ. ನೀವು ನಮ್ಮ ಪ್ರದೇಶದ ರಾಜಕಾರಣಿಗಳು, ರಾಯರೆಡ್ಡಿ ಇರ್ಬೋದು, ಹೌದು, ನಿಮ್ಮದೇ ಕ್ಷೇತ್ರದವರು ಮತ್ತು ಬೇರೆ ಬೇರೆಯವರೆಲ್ಲ ಬಂದರು. ಹೌದು, ಈಗ ಕೊಪ್ಪಳ ಜಿಲ್ಲೆಯವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಆಗಿದ್ದಾರೆ. ಇವರು ತಲುಪಲಿಕ್ಕೆ ಅಥವಾ ಇವ್ರು ನಿಮ್ಮನ್ನು ಗುರುತಿಸ್ಲಿಕ್ಕೆ ಅವರಲ್ಲಿ ಏನಾರ ಗುಮಾನಿಗಳದಾವ ಹೆಂಗೋ? ಅಲ್ಲ, ಕೇಳಿ. ಈಗ ತಂಗಡಿಗೆ ಅವ್ರಿಗೆ ಅವರಲ್ಲಿ ಪ್ರತಿಭೆ ಅಂತ ಗುರುತಿಸ್ತವ್ ನಾನು. ಆತ ಏನೂ ಇಲ್ದಿರುವಾಗ ಆತನಿಗೆ ಬೆಂಗಳೂರಿಗೆ ಕರೆದು ನಾನು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೇನೆ. ಆದರೆ ಆತ MLA ಆಗಿ ಮಂತ್ರಿಯಾಗಿ ಹಾದಿ ಬಿಟ್ಟಾಗ ನಾನು ಟೀಕೆ ಮಾಡಿದೆ. ನಮ್ಮಿಬ್ಬರ ಮಧ್ಯೆ ಈ ಸಂಘರ್ಷ ಇದೆ.
ಈಗ ನಾನು ಜಿ ಯೂಸರ್ ಅಂದಿದ್ರೆ ಅಥವಾ ಬಕೆಟ್ ಹಿಡಿದಿದ್ರೆ ನಾನು ಇಷ್ಟೊತ್ತಿಗೆ ಎಲ್ಲ ಪ್ರಶಸ್ತಿಗಳನ್ನ ತಗೊಳ್ಬೋದಾಗಿತ್ತು. ಅಲ್ಲ, ಪ್ರಶಸ್ತಿಗಳಿಂದ ಏನು ಏನಾಗಿಲ್ಲ. ಆಗೋದಿಲ್ಲ. ನಿಮ್ಮ ಪ್ರತಿಭೆ ಇದೆ, ನೀವು ಆ ಖಂಡಿತ. ಪ್ರತಿಭೆಯಲ್ಲಿ ಇವತ್ತಿಗೂ ಕೂಡ ಹಾ. ನಿಮ್ಮ ಅದೃಷ್ಟ ಪರೀಕ್ಷೆಗೆ ಕಲಾತ್ಮಕ ಸಿನಿಮಾಗಳನ್ನು ನೀವು ಮಾಡ್ಬೋದಾಗಿತ್ತಲ್ಲ. ಇಲ್ಲ, ಕಲಾತ್ಮಕ ಸಿನಿಮಾಗಳಲ್ಲಿ ಏನು ತೊಂದರೆ ಇದೆ ಅಂದರೆ, ಒಂದು ಇವತ್ತು ನೀವು ನೋಡಿ, ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ, ಅದರ್ ದೆನ್ ಬ್ರಾಹ್ಮಣರು ಅಲ್ಲಿ ಸಕ್ಸಸ್ ಆದದ್ದು ಕಡಿಮೆ. ಇಲ್ಲ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ಕಲಾತ್ಮಕ ಸಿನಿಮಾಗಳಿಗೆ. ಹೌದೌದು, ಆ ಆಯಾಮಗಳು ನನಗೆ ಸಿಗದೇ ಇರ್ಬೋದು. ಉದಾಹರಣೆಗೆ ನಿಮಗೆ ಶಂಕರ್ನಾಗ್ ವಿಷಯ ಹೇಳ್ತೀನಿ ನಿಮಗೆ. ಶಂಕರ್ನಾಗ್ ಅವರಿಗೆ ರಾಮಕೃಷ್ಣ ಹೆಗಡೆ ಅವರ ಆಶೀರ್ವಾದ ಇತ್ತು, ಅಣ್ಣನ ಬೆಂಬಲ ಇತ್ತು, ಸಂಖ್ಯೆ ಸ್ಟುಡಿಯೋ ಮಾಡಿದರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ ಅವರು. ಯಾಕೆ? ಎಲ್ಲ ಇತ್ತಲ್ಲ, ಅವರು ಬ್ರಾಹ್ಮಣರಾಗಿದ್ದರು, ಅಣ್ಣ ಮಂತ್ರಿಯಾಗಿದ್ದ. ಯಾಕೆ ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ, ಇನ್ನೊಂದು ವರ್ಗ ಇದೆಯಲ್ಲ, ಆ ವರ್ಗ ಸಂಘರ್ಷಗಳಲ್ಲಿ ಏನಾಗುತ್ತೆ, ಅವನು ಯಾಕೆ ಬೆಳಿಬೇಕು ಅಂತ ಅದು ಅದು ಏನು ತಾತ್ಕಾಲಿಕ ವ್ಯವಸ್ಥೆ ಇತ್ತು, ಅದು ನಾಶ ಆಗೋಯ್ತು, ಮುಗಿದೋಯ್ತು ಕಥೆ ಅದು. ಅಂದರೆ ನಾವು ತಾತ್ಕಾಲಿಕವಾಗಿ ಏನಾದರೂ ಮಾಡೋಕ್ಕೆ ಹೋದಾಗ ಈ ಥರದ ಸಂಘರ್ಷಗಳಲ್ಲಿ ಮೇಲ್ವರ್ಗದವರು ಬರೀ ಕೆಳವರ್ಗದವ್ರನ್ನ ತುಳಿತಾರಂತೂ ಅಲ್ಲ, ಅಲ್ಲ, ಎರಡು ಶಂಕರ್ನಾಗನೇ ಇಂಡಸ್ಟ್ರಿ ತುಳಿತು. ಹೇಗೆ ರಾಜ್ಕುಮಾರನನ್ನ ಒಂದು ವರ್ಗ ತುಳಿತೋ, ಅವರು ಅದು ಮೀರಿ ನಿಂತರು. ಅಲ್ಲ, ರಾಜ್ಕುಮಾರ್ ಅವ್ರನ್ನ ತುಳಿಯಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲ, ಮೀರಿ ನಿಂತರು. ಅದು ಅವರಲ್ಲಿ ಪ್ರತಿಭೆ ಇತ್ತು. ಅಲ್ಲ, ಪ್ರತಿಭೆ ಇತ್ತು, ಮತ್ತು ಜನರ ಪ್ರೀತಿ ಇತ್ತು. ಜನರಿಗೆ ಏನು ಬೇಕು ಅನ್ನೋ ಗುರುತಿಸುವ ಶಕ್ತಿ ರಾಜ್ಕುಮಾರ್ಗಿತ್ತು. ಏನು ಕೊಟ್ಟರೆ ನನ್ನ ಲೈಕ್ ಮಾಡ್ತಾರೆ ಅನ್ನುವ ಬುದ್ಧಿವಂತಿಕೆ ರಾಜ್ಕುಮಾರ್ಲಿತ್ತು. ಹಾಗಾಗಿ ಅವರು ತಮ್ಮ ಸುತ್ತ ಆ ಥರದ ಒಂದು ನೆಟ್ವರ್ಕನ್ನೇ ಮಾಡ್ಕೊಂಡಿದ್ರು. ಪ್ರತಿಭೆಗಳನ್ನೇ ಒಂದು ನೆಟ್ವರ್ಕ್ ಮಾಡ್ಕೊಂಡು, ಉದಯ್ ಶಂಕರ್ ಇರ್ಬೋದು, ಆ ಥರದ್ದು ಒಂದು ವರ್ಗ ಇಟ್ಕೊಂಡಿದ್ರು. ಅದೇ ಉದಯ್ ಶಂಕರ್, ಜಿ ಕೆ ವೆಂಕಟೇಶ್ ಅವರು, ಅವರೆಲ್ಲ ಬ್ರಾಹ್ಮಣರು ಇದ್ರಲ್ಲ. ಮತ್ತೆ ಹಂಗೆ ಅನ್ನಕ್ಕಾಗತ್ತೆ ನೀವು? ಹಾಗಾಗಿ ಆ ಪ್ರಭಾವದ ವಲಯದಲ್ಲಿ ಈಗ ನಾವು ಬ್ರಾಹ್ಮಣರಿಗೆ ಬೈಯೋದಿದೆ ಅಲ್ರಿ ಸುರವರೇ? ಇಲ್ಲ, ನಾನು ಬೈತಾ ಇಲ್ಲ, ತಪ್ಪಾಗ್ತಾ ಇದೆ. ಅಲ್ಲ, ನಾನು ಬೈತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಕೆಲವು ಉನ್ನತ ವ್ಯವಸ್ಥೆಗಳಲ್ಲಿ ಇದು ಇದೆ, ಈಗಲೂ ಇದೆ. ಈಗಲೂ ಆ ಪದ್ಧತಿ ಈಗಲೂ ಇದೆ. ಹೇಳ್ತಾರೆ, ಪುಟ್ಟಣ್ಣ ಕಣಗಾಲ್ ರಾಜ್ಕುಮಾರ್ ಅವರ ಅಭಿನಯನ ಇಷ್ಟಪಡ್ತಿರ್ಲಿಲ್ಲ, ಅವಮಾನ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲ, ಹಾಗಲ್ಲ. ಅದು ಅವರಿಬ್ಬರ ನಡುವೆ ಇದ್ದದ್ದು ಈಗೋ. ನಾನು ಶ್ರೇಷ್ಠ ಅನ್ನುವ ಒಂದು ಈಗೋ ಇತ್ತು. ನೀವು ಸಾಕ್ಷಾತ್ಕಾರ ಸಿನಿಮಾ ನೋಡಿರ್ಬೋದು. ನೋಡಿದ್ದೀನಿ. ಒಂದು ರಾಜ್ಕುಮಾರ್ಗೆ ಒಂದು ಕೂದಲಿನ ಇಲ್ಲಿ ಮುಂಗುರುಳು ಮುಂದೆ ಬಿದ್ದಿರ್ಬೇಕಾಗಿರ್ತದೆ, ಸ್ವತಃ ಪುಟ್ಟಣ್ಣ ಹೋಗಿ ಟಚ್ ಅಪ್ ಮಾಡ್ತಾರೆ. ಅಂದರೆ ಟೆಕ್ನಿಕಲಿ ಅದು ಬೇಕಿತ್ತು ಅವ್ರಿಗೆ. ತಾವೇ ಹೋಗಿ ಮೇಕಪ್ ಅನ್ನು ಪಕ್ಕಕ್ಕೆ ಸರಿಸಿ ಆ ಮುಂಗುರುಳನ್ನು ರಾಜ್ಕುಮಾರ್ ಕಣ್ಣಿಗೆ ಬೀಳುವ ಹಾಗೆ ಮಾಡಿ ಶೂಟ್ ಮಾಡ್ತಾರೆ ಅವರು. ಆ ಥರದ ಸಾಧ್ಯಾತ್ಮತೆ ಇದ್ದಾಗ ಈಗೋ ಎಲ್ಲಿ ಬಂತು ಅಂದರೆ, ಸಾಕ್ಷಾತ್ಕಾರ ಸಿನಿಮಾ ಆದಮೇಲೆ ನಾನು ಶ್ರೇಷ್ಠ ಅನ್ನೋ ಥರ ಆಗ್ಬಿಡ್ತದೆ. ಈ ಉಳಿದ ವರ್ಗ ಇದೆಯಲ್ಲ, ಈ ತುಪ್ಪ ಸುರಿತೇವೆ ಅಂತಾರಲ್ಲ ಬೆಂಕಿಗೆ, ಅದು ಜಾಸ್ತಿ ಇದೆ. ಹಾಗಾಗಿ ಪುಟ್ಟಣ್ಣ ರಾಜ್ಕುಮಾರ್ ಅಗಲಿದ್ರು ಅಷ್ಟೆ. ಅದು ದುರಂತ. ಅವರಿಬ್ರು ಕಾಂಬಿನೇಷನ್ ಇದ್ರೆ ಅದ್ಭುತ ಇತ್ತು. ಅಂತ 100 ಸಾಕ್ಷಾತ್ಕಾರಗಳು ಬರ್ತಿದ್ವು. ದುರಂತ. ಇವತ್ತು ಇನ್ನೊಂದು ಸಾಕ್ಷಾತ್ಕಾರ ಮಾಡೋಕ್ಕಾಗಲ್ಲ. ಹೇಗೆ ಶೋಲೆನ ಇನ್ನೊಂದು ಶೋಲೆ ಮಾಡೋಕ್ಕಾಗಿಲ್ಲ, ಹಾಗೆ ಸಾಕ್ಷಾತ್ಕಾರವೂ ಅದ್ಭುತ ಸಿನಿಮಾ. ಹಿಂದಿ ರಾಜ್ ಕಪೂರ್ ತಂದೆ ಇದ್ರು, ಪೃಥ್ವಿರಾಜ್ ಕಪೂರ್. ಹೌದೌದು. ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಜಮುನಾ ಇದ್ರು. ಅದು ಕಾಂಬಿನೇಷನ್ ಆಗಿತ್ತು. ಅದು ಆ ನಂತರದಲ್ಲಿ ಈ ಈಗೋಗಳು ಸ್ಟಾರ್ಟ್ ಆಗ್ಬಿಟ್ಟು ಬೇರೆ ಆದ್ರಲ್ಲ, ನಾನು ಹೆಚ್ಚು ಅಂತ. ಆಸ್ ಎ ಡೈರೆಕ್ಟರ್ ಪುಟ್ಟಣ್ಣ ಬಹಳ ಮುಂಗೋಪಿಗಳು ಹೊಡಿತಾ ಇದ್ರು ಸೆಟ್. ಅಲ್ಲ, ಅದು ಸಹಜ ಬಿಡಿ. ಅದು ಎಲ್ಲ ಒಂದು ಕಡೆ ಆ ಥರ ಬಂದಾಗ ಅದು ಇದ್ದೇ ಇರ್ತದೆ. ಮುಂಗೋಪ ಅನ್ನೋದು ಈಗೋ ಡೆವಲಪ್ ಆದಾಗ ಆ ಈಗೋನೇ ಅವ್ರನ್ನ ಬಲಿ ತಗೊಂಡ್ಬಿಡ್ತು ಮನೆಗೆ. ಪುಟ್ಟಣ್ಣ ಅವರು ಈಗೋ ಇತ್ತಲ್ಲ, ನಾನೇ ಶ್ರೇಷ್ಠ ಅನ್ನೋದನ್ನು ಅವರು ಮುಂದೆ ಕಂಟಿನ್ಯೂ ಮಾಡಿಬಿಟ್ರು. ಕಲ್ಪನಾ ವಿಷಯದಲ್ಲಿ ಆಯ್ತು, ಅದು ಆರತಿ ವಿಷಯದಲ್ಲಿ ಆಯಿತು, ವಿಷ್ಣುವರ್ಧನ್ ಅಂಬರೀಷ್ ವಿಷಯದಲ್ಲಿ ಆಯಿತು. ನೋಡಿ, ಅವ್ರು ಯಾರೋ ಕೊನೆಗೆ ಅವ್ರ ಜೊತೆ ನಿಲ್ಲೇ ಇಲ್ಲ. ಅವ್ರ ಕಷ್ಟ ಕಾಲದಲ್ಲಿ ತಮ್ಮನ್ನು ಬೆಳಕಿಗೆ ತಂದಂಥ ಗುರುಗಳಿಗೆ ಸಣ್ಣ ಹೆಲ್ಪನ್ನು ಮಾಡಲಿಲ್ಲ ಅವರು. ಶ್ರೀನಾಥ್ ಪಾಪ ಮಾನಸ್ ಸರ್ ಅವರ ಮಾಡಿದ್ರು ಅಷ್ಟೇ. ಅಲ್ಲ, ಆರ್ಥಿಕವಾಗಿ ಯಾರೂ ಸಪೋರ್ಟ್ ಮಾಡಲಿಲ್ಲ. ಸಿನಿಮಾ ಕೊಟ್ಟರು ಅಷ್ಟೇ. ಆ ಸಿನಿಮಾದಿಂದನೂ ತಾವು ಹೀರೋ ಆಗಬೇಕು ಅಂತಿತ್ತು ಶ್ರೀನಾಥ್ ಅವ್ರಿಗೆ. ಹಾಗಾಗಿ ಪುಟ್ಟಣ್ಣ ಡೈರೆಕ್ಟ್ ಮಾಡ್ತಾರೆ, ನಾನು ಹೀರೋ ಆಗ್ತೀನಿ, ಮತ್ತೆ ನನಗೆ ಲೈಫ್ ಸಿಗುತ್ತೆ ಅನ್ನೋದು ಇತ್ತೇ ಹೊರತು ಪುಟ್ಟಣ್ಣ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಏನು ಇರಲಿಲ್ಲ. ಅದರಲ್ಲಿ ಆರ್ಥಿಕವಾಗಿ ಏನೂ ಆಗಲಿಲ್ಲ. ಅಂಬರೀಷ್ ವಿಷ್ಣುವರ್ಧನ್ ಬಹಳ ಬೆಳೆದಿದ್ರು, ಬೆಳೆದಿದ್ರು, ಮಾಡ್ಬೋದಾಗಿ ಮಾಡಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಆ ಯುಗಗಳಿಂದಾಗಿ ಈ ಸಿನಿಮಾದ ಮೇಲೆ ಎಫೆಕ್ಟ್ ಆಯಿತು. ಇಂಡಸ್ಟ್ರಿ ಕಳ್ಕೊಳ್ತಾರೆ ಅಷ್ಟೇ, ಅದ್ಭುತ ಸಿನಿಮಾಗಳನ್ನ ಕಳ್ಕೊಳ್ತು. ಈಗಲೂ ಎಲ್ಲ ರಂಗದಲ್ಲೂ ಅದು ಇದೆ. ಈ ರಂಗ ಅಂತಲ್ಲ, ಈ ಸ್ಟಾರ್ಗಳು ಇದ್ದಕ್ಕಿದ್ದಂಗೆ ಚೇಂಜ್ ಆಗಿಬಿಡ್ತಾರೆ. ಇದ್ದಕ್ಕಿದ್ದಂಗೆ ತಾವು ಹೇಳಿದ್ದೇ ಸರಿ ಅಂತ. ಈ ಮನೆ
ಕಮಲ ಹಾಸನ್ ಮತ್ತು ಕನ್ನಡದ ವಿಷಯ ನೋಡಿದ್ದೀರಿ ನೀವು. ಕಮಲ್ ಹಾಸನ್ ಬುದ್ಧಿವಂತ, ಬೇಕಂತ ಹಂಗೆ ಹೇಳಿರ್ಬೋದು ಅಂತ ನನಗೆ ಅನಿಸ್ತದೆ. ಅಲ್ಲ, ಅದು ಅದು ಒಂದು ಕಲ್ಪನೆ, ಪಾಲಿಟಿಕ್ಸ್ ಅದು. ಅಲ್ಲ, ಒಂದು ಕಲ್ಪನೆ ಅಂತ ಇಟ್ಕೊಳ್ಳೋಣ. ಹೇಳಿದ ಮೇಲೆ ಏನು ಡೆವಲಪ್ಮೆಂಟ್ ಆಯಿತು? ನಮ್ಮ ಚಳುವಳಿಗಾರರು ಬೀದಿಗಿಳಿದ್ರು, ಅದು ನ್ಯಾಚುರಲ್ ಅದು. ಆದರೆ ಇವತ್ತವ್ರಿಗೆ ಒಬ್ಬನೇ ಒಬ್ಬ ಸಾಹಿತಿ ಇಲ್ಲ ಕಮಲ ಹಾಸನ್ ಹೇಳಿದ ತಪ್ಪು ಅಂತ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಹೇಳಿ. ಅಂದ್ರೆ ಈ ಸಿನಿಮಾ ನೋಡುವ ವರ್ಗ ನಮ್ಮನ್ನ ಕೆಟ್ಟದಾಗಿ ಬಿಂಬಿಸುತ್ತೆ, ಕೆಟ್ಟದಾಗಿ ನೋಡ್ತಾರೆ. ಅದಕ್ಕೆ ಸಂಬಂಧ ಕಮಲ್ ಹಾಸನ್ ಆ ಧೈರ್ಯ ಇಲ್ಲ ಅಂದ್ರೆ ಸರ್, ಕಮಲ್ ಹಾಸನನ್ನ ನೀನು ಹೇಳಿದ್ದು ತಪ್ಪಪ್ಪ, ಕನ್ನಡಕ್ಕೆ ಈ ಥರದ ಹಿಸ್ಟ್ರಿ ಇದೆ ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬೋದಾಗಿತ್ತು. ಹೇಳ್ಬೋದು, ಅದೇನು ಹೇಳಲ್ಲ. ಹೇಳೋದ್ರಿಂದ ಏನು ಲಾಭ ಇಲ್ವಲ್ಲ. ಶತ್ರುತ್ವ ಮಿತ್ರತ್ವ ಇರೋದು ಶತ್ರುತ್ವ ಆಗ್ಬಿಡ್ತದಲ್ಲ. ಕಮಲ್ ಹಾಸನ್ಲಿಂದ ನಮ್ಗೇನು ಲಾಭ ಇದೆ? ಇಲ್ಲ, ಕೆಲವು ಜನ ಏನೋ ಅವನು ಒಬ್ಬ ಶ್ರೇಷ್ಠ ನಟ ಇರಲಿ, ಅವನು ಅಲ್ಲ ಅಂದರೆ ನಮ್ಮನ್ನು ಕೆಟ್ಟದಾಗಿ ನೋಡ್ತಾರೆ ಅನ್ನೋ ಭಾವನೆ ಇರುತ್ತೆ. ಈ ಥರದ ತಪ್ಪು ಕಲ್ಪನೆಗಳಿಂದಾಗಿ ಮೊನ್ನೆ ಯಾರೂ ಉತ್ತರ ಕೊಡಲಿಲ್ಲ. ಪಾಪ ಚಳುವಳಿಗಾರ ನೋಡಿ, ಇವತ್ತು ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಅವ್ರನ್ನ ಹುಡುಕ್ತಾ ಇದ್ದಾರೆ ಪೊಲೀಸರಿಗೆ. ಯಾಕೆ ಹುಡುಕ್ತಾರೆ? ನೀವು ಇನ್ನು ಮುಂದೆ ಪ್ರತಿಭಟನೆ ಮಾಡೋಂಗಿಲ್ಲ, ನೀವು ಆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಕು ಅಂತ. ಈಗಾಗಲೇ ಎಲ್ಲ ಕನ್ನಡ ಚಳವಳಿಗಾರರ ಮನೆ ಮುಂದೆ ಪೊಲೀಸ್ ಇದ್ದಾರೆ. ಈಗಲಾದ್ರೂ ಮಾತಾಡ್ಬೋದಾಗಿತ್ತಲ್ಲ. ಮಾತಾಡಬೇಕು, ಯಾಕಂದ್ರೆ ಅವ್ರು ಕನ್ನಡ ಸಿದ್ದರಾಮಯ್ಯನವರು ಅದನ್ನ ವಾಪಸ್ ತಗೊಳ್ಬೋದಾಗಿತ್ತಲ್ಲ. ಅದು ತಪ್ಪು, ಅದು ನಾವು ಮನವಿ ಕೊಡೋಣ ಸುಪ್ರೀಂ ಕೋರ್ಟ್ಗೆ, ನಾವು ಅವರ ವಿರುದ್ಧ ಅವರು ಮೇಲ್ಮನವಿ ಸಲ್ಲಿಸೋಣ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಲ್ಲ ಅಂತ ಅಂದರೆ ಹೇಳುವಂಥ ಒಂದು ಕ್ರೋಢೀಕರಣ ಮಾಡುವಂಥ ಸುತ್ತಮುತ್ತ ಜನ ಇದಾರಲ್ಲ, ಪಿ ಎಗಳಿದಾರಲ್ಲ, ಅವರಲ್ಲಿ ಇರಲ್ಲ ಅದು. ಬಾಸ್ಗೆ ಬೇಜಾರಾದರೆ ನಮ್ಮನ್ನು ಹೊರಗಾಕ್ತಾರೆ ಅನ್ನೋ ಕಲ್ಪನೆ ಇರುತ್ತೆ ಹೊರತು ನಾವು ಹೇಳೋದ್ರಿಂದ ಬಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡೋದೇ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀವಿ. ಸಿದ್ದರಾಮಯ್ಯನವರು ಈಗಲೂ OBC ನಾಯಕ ಅಂತಲೇ ಇದೆ, ಅದರಲ್ಲೂ ಮುಸಲ್ಮಾನರ ಮೇಲೆ ಜಾಸ್ತಿ ಪ್ರೀತಿ ಅಂತ ಇದೆ. ನೀವು ಕೇಳಿರ್ತೀರಿ ಸಾಮಾನ್ಯವಾಗಿ. ಅವರು ಮೊನ್ನೆ ಲಾಸ್ಟ್ ಇಯರ್ ಬಜೆಟ್ ಮಾಡಿದಾಗ 3,80,00,000 ಬಜೆಟ್ ಮಾಡಿದರು, ಅವರು 80,000 ಕೋಟಿ. ನಾನು ಮುಸ್ಲಿಮರಿಗೆ 10,000 ಕೋಟಿ ಕೊಟ್ಟಿದ್ದೀನಿ ಅಂತ ಒತ್ತಿ ಹೇಳಿದರು. ಓಕೆ, ನೋಡಿ, 16 ಜನ BJP ನಾಯಕರು ಅದನ್ನು ಹೈಲೈಟ್ ಮಾಡಿದರು. ಒಬ್ಬರಿಬ್ಬರಲ್ಲ, 16 ಜನ, ಸೆಂಟ್ರಲ್ ಮಿನಿಸ್ಟ್ರಿಂದ ಹಿಡಿದು ನಮ್ಮ ರಾಜ್ಯದ ಅನೇಕ ಜನ, ಅವ್ರು ಚಿಕ್ಕವರು ಹಿಡಿದು ದೊಡ್ಡವರು ಎಲ್ಲರೂ ಅದನ್ನು ನೋಡಿ ಮುಸ್ಲಿಮರಿಗೆ 10,000 ಕೋಟಿ ಕೊಟ್ಟರು, ಮುಸ್ಲಿಮರಿಗೆ 10,000 ಕೋಟಿ ಕೊಟ್ಟರು ಅಂತ ಬಿಂಬಿಸಿದರು. ಅಲ್ಲಿಗೆ ಏನಾಗೋಯಿತು, ಭಾಳ ಜನಕ್ಕೆ ಹಿಂದೂ ಪ್ರೇಮಿಗಳಿಗೆ, ಇವನು ಸಾಬರ ಮೇಲೆ ಪ್ರೀತಿ ಇದೆ ಸಿದ್ದರಾಮಯ್ಯನಿಗೆ ಅಂತ. ಸ್ವತಃ ಅದೇ ಸಿದ್ದರಾಮಯ್ಯನಿಗೆ ಹೊಳಿಲಿಲ್ಲ ತಲೆಗೆ. ಏನು ಹೇಳಬೇಕಾಗಿತ್ತು? ಹೌದಪ್ಪ, ನಾನು ಮುಸ್ಲಿಮರಿಗೆ 10,000 ಕೋಟಿ ಕೊಟ್ಟಿದ್ದೀನಿ ಅಂತ ನನ್ನನ್ನು ನೀವು ಕಂಡಮ್ ಮಾಡ್ತಾಯಿದ್ದೀರಿ, 3,70,000 ಕೋಟಿ ಹಿಂದೂಗಳಿಗೆ ಕೊಟ್ಟಿದ್ದಿಲ್ಲ, ಅದನ್ನೇ ಕೇಳ್ತಾ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಅದನ್ನೇ ಕೇಳಲಿಲ್ಲ ಅವರು. ಸಿದ್ದರಾಮಯ್ಯ ಹೊಳಿಲಿಲ್ವ? ಇದು 14 ಬಜೆಟ್ ಮಂಡಿಸಿದ್ರಲ್ಲ, 3,80,000 ಕೋಟಿನಲ್ಲಿ 3,10,000 ಕೋಟಿ ಕೊಟ್ಟರೆ 3,70,000 ಕೋಟಿ ಹಿಂದೂಗಳಿಗೆ ತಾನೇ ಕೊಟ್ಟಿರೋದು. ಅವರು ಯಾಕೆ ಹೇಳಲಿಲ್ಲ? ಅವರ ಹಿಂಬಾಲಕರಿಗೆ ಯಾಕೆ ಹೇಳಲಿಲ್ಲ? ಅವ್ರನ್ನ ಸಪೋರ್ಟ್ ಮಾಡ್ತಾರಲ್ಲ, 5-6 ಜನ ಇದ್ದಾರೆ, ಖರ್ಗೆ ಇದ್ದಾರೆ, ಲಾಡ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಲಿಲ್ಲ? ಅವ್ರ ತಲೆಗೆ ಬರೋಲ್ಲ ಇದು ಅಂತ. ಅಂದರೆ ಸಿದ್ದರಾಮಯ್ಯನ ಸುತ್ತ ಎಂಥವ್ರು ಇದ್ದಾರೆ ಅಂದರೆ ಕೆಲಸಕ್ಕೆ ಬಾರದವರೇ ಇರೋದು. ಯಾಕೆ ಇವರು ಬಲಿಪಶು ಆಗ್ತಾರೆ ನಾಯಕರು ಅಂದರೆ, ಒಂದು ಸಣ್ಣ ತಪ್ಪಿಗೆ ಬಲಿಪಶು ಯಾಕೆ ಆಗ್ತಾರೆ ಈ ಥರ. ಈ ಮೊನ್ನೆ ಕಾಲು ತುಳಿತದ ಘಟನೆಯೂ ಆಗಿದ್ದು ಅದೇನೆ. ಈ ಎಷ್ಟು ಕಾಲು ತುಳಿತಗಳಾಗಿವೆ, ಸಿದ್ದರಾಮಯ್ಯ ಒಬ್ಬನೇ ಕಾರಣ ಇಲ್ಲ. ಮುಖ್ಯಮಂತ್ರಿಗಳು ಏನು ಅಂದರೆ ವಿರೋಧ ಪಕ್ಷ ಅನ್ನೋದು ಸ್ಟ್ರಾಂಗ್ ಇದ್ದಾಗ ಈ ಥರ ಆಗ್ತವೆ. ಸಣ್ಣ ವಿಷಯನೂ ದೊಡ್ಡದಾಗುತ್ತೆ, ಅಪರಾಧಿ ಆಗ್ತೀವಿ ನಾವು. ಈಗ ಮೊನ್ನೆ ವಿಮಾನ ಬಿದ್ದೋಯ್ತು ನೋಡಿ, ಟಾಟಾದವರು 1 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿದರು. ನೋಡ್ರಿ, ಟಾಟಾದವರು 1 ಕೋಟಿ ಕೊಟ್ಟರು ಅಂತ. ಅವ್ರ ಕೈಯಿಂದ ಏನು ಕೊಟ್ಟಿಲ್ಲ ಟಾಟಾದವರು. ಈ ಏರ್ ಸಿಸ್ಟಮಲ್ಲಿ ಜೀವ ವಿಮೆ ಪಾಲಿಸಿ ಇರುತ್ತೆ, ಅದು ಕಾಲು ಭಾಗ ಕೊಟ್ಟಿದ್ದಾರೆ ಅವರು. ಅವ್ರೇನು ಕೈಯಿಂದ ಇದೇನು ಕೊಟ್ಟಿದ್ದಿಲ್ಲ. ಅವ್ರ ವಿಮಾನ ನಾಶ ಆಗಿದ್ದಕ್ಕೆ ಅವರಿಗೆ 1,000 ಎಷ್ಟೋ ಕೋಟಿ ದುಡ್ಡು ಬಂದಿದೆ. ಅದರಲ್ಲಿ ಒಂದು 250 ಕೋಟಿ ಇವ್ರು ಕೊಟ್ಟಿರೋದು, ಅದು ಇನ್ನೂ ಜಾಸ್ತಿ ಏನು ಕೊಡ್ಬೋದು ಅಂತ ಇಟ್ಕೊಳ್ಳಿ. ಈಗ ಮೋದಿ ಬಂದರು, ಏನು ಮಾಡಿದರು? ಫೋಟೋ ತೆಗೆಸ್ಕೊಂಡ್ರು, ಹೊಟ್ಟೋದ್ರು. ಪರಿಹಾರ ಕೊಡೋದಕ್ಕೆ ಕಮಿಟಿ ಮಾಡ್ತಾಯಿದ್ದಾರೆ. ಮತ್ತು ಅದನ್ನೇ ಯಾಕೆ ಟೀಕೆ ಮಾಡಲ್ಲ ಯಾರೂ? ಅದು ರಾಜಕಾರಣ. ನಾವು ಸಣ್ಣವರು.